नमः श्री यतिराजाय विवेकानंद सूरये सच्चित् सुख स्वरूपाय स्वामिने तापहारिणे. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇಂದಿನ ವಿವೇಕ ಮಂಥನದ ಸರಣಿಯ ಮೂರನೇ ವಿಶೇಷ ಉಪನ್ಯಾಸಕ್ಕೆ ಸ್ವಾಗತ. ಇಂದಿನ ಉಪನ್ಯಾಸದಲ್ಲಿ ನಮ್ಮೊಂದಿಗೆ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ವಿವೇಕಾನಂದ ಬಾಲಕ ಸಂಘ ಹಾಗೂ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಂದಿನ ವಿವೇಕ ಮಂಥನ ಸರಣಿಯ ವಿಶೇಷ ಉಪನ್ಯಾಸದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಡಾಕ್ಟರ್ ಎಂ.ಎ. ಬಾಲಸುಬ್ರಹ್ಮಣ್ಯಂ ರವರು ನಮ್ಮೊಂದಿಗಿದ್ದಾರೆ. ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ SVYM ಎಂಬ ಸಂಸ್ಥೆಯನ್ನು ಸ್ವಾಮಿ ವಿವೇಕಾನಂದರ ಆದರ್ಶಗಳಿಂದ ಪ್ರೇರೇಪಿತರಾಗಿ ತಮ್ಮ ಯೌವನಾವಸ್ಥೆಯಲ್ಲಿಯೇ ತಮ್ಮ ಸಹಪಾಠಿಗಳೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ 1984ರಲ್ಲಿ ಸಹ ಸಂಸ್ಥಾಪಿಸಿದ್ದಾರೆ. ಭಾರತೀಯ ವಾಯುಸೇನೆಯಲ್ಲಿ ವೈದ್ಯರಾಗಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಇವರು ಸೇವೆ ಸಲ್ಲಿಸಿದ್ದು ಅಲ್ಲದೆ ಈ SVYM ಎಂಬ ಸಂಸ್ಥೆಯಿಂದ 30 ಲಕ್ಷಕ್ಕೂ ಹೆಚ್ಚು ಜನರಿಗೆ 9 ಸಹ ಸಂಸ್ಥೆಗಳ ಮೂಲಕ ಆರೋಗ್ಯ, ಶಿಕ್ಷಣ, ಸಂಶೋಧನೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲದೆ HD ಕೋಟೆ, ಮೈಸೂರಿನಲ್ಲಿದ್ದಂತಹ ಬುಡಕಟ್ಟು ಜನಾಂಗದ ಸಬಲೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ಸಹ ಇವರು ವಹಿಸಿದ್ದಾರೆ. ಪ್ರಸ್ತುತ ಇವರು ನವಾಗರಂ ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಹಾಗೂ ಜೀವರಕ್ಷಕ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ವಿವೇಕಾನಂದ ಬಾಲಕ ಸಂಘ ಹಾಗೂ ಯುವಕ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹೌ ಟು ಲೀಡ್ ಎ ಮೀನಿಂಗ್ಫುಲ್ ಲೈಫ್ ಎಂಬುದರ ಕುರಿತು ಶ್ರೀಯುತ ಡಾಕ್ಟರ್ ಎಂ.ಎ. ಬಾಲಸುಬ್ರಹ್ಮಣ್ಯಂ ರವರು ಉಪನ್ಯಾಸ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುರು ಮಹಾರಾಜರಲ್ಲಿ, ಶ್ರೀಮಾತೆಯಲ್ಲಿ ಹಾಗೂ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಅವರ ಆಶೀರ್ವಾದಗಳಿಗೆ ಹಾಗೂ ನನ್ನ ಶಿಕ್ಷಾ ಗುರುಗಳಾಗಿರ್ತಕ್ಕಂಥ ಸ್ವಾಮಿ ನಿತ್ಯಸ್ಥಾನಂದಜಿ ಅವರಿಗೆ ಅವರ ಪಾದಗಳಿಗೂ ನಮಸ್ಕಾರವನ್ನು ಮಾಡುತ್ತಾ ನಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ನಾನು ಇವತ್ತು ಅಲ್ಲಿ ಮೇಲ್ಗಡೆ ಒಂದು ಚಿತ್ರವನ್ನ ಹಾಕಿದ್ದೀನಿ. ಯಾರ ಚಿತ್ರ ಅದು? ದೇವಿ ಲಕ್ಷ್ಮಿ ಚಿತ್ರ. ಹೌದಾ? ಲಕ್ಷ್ಮಿ ಚಿತ್ರ ಯಾತಕ್ ಬಂತು ಈಗ? ಲಕ್ಷ್ಮಿ ಚಿತ್ರ ಯಾತಕ್ ಬಂತು? ಹಣ. ಲಕ್ಷ್ಮಿ ಅಂದ್ರೆ ಹಣ. ಯಾವಾಗ ಲಕ್ಷ್ಮಿ ಹಬ್ಬ? ಸೊ ಎಲ್ಲರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನ ಮೊಟ್ಟ ಮೊದಲನೇದಾಗಿ ಕೋರ್ತೇನೆ. ದೀಪಾವಳಿಯ ಹಬ್ಬ ಲಕ್ಷ್ಮಿಯನ್ನ ಕರೆತರುವಂತ, ಲಕ್ಷ್ಮಿಯನ್ನ ನೆನಪಿಸ್ಕೊಳ್ತಕ್ಕಂಥ ಒಂದು ಹಬ್ಬ ಕೂಡ ಹೌದು. ಆದ್ರೆ ಲಕ್ಷ್ಮಿ ಅಂದ್ರೆ ಏನು ಅಂತ ಗೊತ್ತಾ ನಮ್ಗೆ? ಅವಳು ಶ್ರೀಮಾತೆ ಅನ್ಬಿಟ್ರಿ. ಯಾಕೆ ಲಕ್ಷ್ಮಿ ಅಂತ ಹೆಸರಿದೆ? ದುಡ್ಡು ಕೊಡ್ತಾಳೆ ಅಂತ? ದುಡ್ಡು ಕೊಡ್ತಾಳ ಏನೋ? ಒಳ್ಳೇದ್ ಮಾಡ್ತಾಳೆ ಅಂತ. ಒಳ್ಳೇದು ಅಂದ್ರೆ ಹೆಂಗ್ ಮಾಡ್ತಾಳೆ? ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹೌ ಟು ಲೀಡ್ ಎ ಮೀನಿಂಗ್ಫುಲ್ ಲೈಫ್ ಅಂತ. ನಂಗೆ ನೋಡಿದ ತಕ್ಷಣ ಖುಷಿ ಆಯ್ತು. ಯಾತಕ್ಕೆ ಗೊತ್ತಾ? ಹೌ ಟು ಲೀಡ್ ಎ ಮೀನಿಂಗ್ಫುಲ್ ಲೈಫ್ ಅಂದ್ರೆ ಲೈಫ್ ಇಸ್ ಗ್ಯಾರಂಟೀಡ್ ಅಂತ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು, ನೀ ಜೀವನ ಅಂತೂ ನಡೆಸ್ತೀಯಾ, ಜೀವನ ನಡೆದೂ ಹೋಗುತ್ತೆ, ಆದ್ರೆ ನೀ ಚರ್ಚೆ ಮಾಡ್ಬೇಕಾಗಿರೋದು ಮೀನಿಂಗ್ಫುಲ್ ಲೈಫ್ ಬಗ್ಗೆ ಮಾತ್ರ ಅಂತ. ಹೌದಲ್ವಾ? ಸೊ ಅದರಿಂದ ನಾವು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ ಅಂತ ಗ್ಯಾರಂಟಿ ಇಟ್ಕೊಂಡ್ಬಿಡೋಣ. ಹೌದಾ? ಸತ್ಯನಾ? ಸೊ ಜೀವನ ನಡೆಸ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಯಾಕೆಂದ್ರೆ ಹುಟ್ಟಿದ ತಕ್ಷಣ ಬೆಳಿತೀವಿ, ಬೆಳೆದ ಮೇಲೆ ದೊಡ್ಡವರಾಗ್ತೀವಿ, ದೊಡ್ಡವರಾದ್ಮೇಲಿಂದ ಏನ್ ಮಾಡ್ತೀರಾ? ದುಡಿತೀರಾ. ದುಡಿದ ಮೇಲೆ ಏನ್ ಮಾಡ್ತೀರಾ? ನಂತರ ತಲೆ ಕೂದಲು ಬೆಳಕಾಗತ್ತೆ, ಆಯ್ತಲ್ವಾ? ಆಮೇಲೆ ಕಣ್ಣಿಗೆ ಒಂದ್ ಸ್ವಲ್ಪ ಪೊರೆ ಬರುತ್ತೆ,
ಆಮೇಲೆ ಒಂದೆರಡು ಹಲ್ಲು ಬಿದ್ದೋಗುತ್ತೆ, ಹೌದಾ? ಆಮೇಲೆ ಏನಾಗುತ್ತೆ? ಜೀವನ ಆಗೋಗುತ್ತಾ? ಜೀವನ ಮುಗ್ದೇ ಹೋಗುತ್ತೆ ಅನ್ಕೊಂಡ್ಯಾ? ಇಲ್ಲ, ಜೀವನ ಅಂತೂ ಮುಗಿಯಲ್ಲ, ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಜೀವನ ನಡೆಸ್ಲಿಕ್ಕೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಆರಾಮಾಗಿರ್ಬೋದು. ಸುಮ್ನೆ ಹುಟ್ಟಿದಾಗ ಹೇಗಿದ್ರೆ ಹುಟ್ಟಿದ್ ನಮ್ ಪರಿಶ್ರಮದಿಂದ ಹುಟ್ಟಿದ್ವಾ? ಇಲ್ಲ. ಯಾರ ಪರಿಶ್ರಮದಿಂದ ಹುಟ್ಟಿದ್ವಿ? ತಂದೆ ತಾಯಿ ಪರಿಶ್ರಮದಿಂದ. ಸೊ ನಮ್ಗೆ ಅದ್ರಲ್ಲೂ ಕಷ್ಟ ಇಲ್ಲ, ಹೌದಲ್ವಾ? ಸೊ ಜೀವನ ನಡೆಸ್ಲಿಕ್ಕೆ ಏನೂ ತೊಂದರೆ ಇಲ್ಲ. ನಾಳೆ ಕೊನೆಗೆ ನಾವು ಸತ್ತು ಸಾಯ್ತೀವಿ. ಸತ್ರು ಏನು ತಲೆ ಮುಗಿಸಿ ಇಲ್ಲ, ಯಾರೋ ಎತ್ಕೊಂಡು ಹೋಗ್ತಾರೆ, ನಮ್ಗೇನ್ ಭಾರ ಇಲ್ಲ, ಹೌದಲ್ವಾ? ಸತ್ಯನಾ? ಸೊ ಜೀವನ ನಡೆಸ್ಲಿಕ್ಕೆ ಜೀವನದಲ್ಲಿ ಅಂದ್ರೆ ಇದ್ ಮಾಡ್ಲಿಕ್ಕೆ ಏನೂ ಕಷ್ಟ ಇಲ್ಲ. ನಮ್ಮ ಪರಿಶ್ರಮವೇ ಇಲ್ಲದೆ, ನಮ್ಮ ಶ್ರದ್ಧೆಯೇ ಇಲ್ಲದೆ, ನಮಗೆ ಯಾವ ಆತಂಕಗಳು ಇಲ್ಲದೆ ಜೀವನ ಆರಾಮಾಗಿ ನಡ್ಕೊಂಡು ಹೊರಟಾಗುತ್ತೆ. ಆದ್ರೆ ಇಲ್ಲಿ ಸ್ವಾಮೀಜಿ ಹಂಗೆ ಬಿಟ್ಟಿಲ್ಲ ನಮ್ಮನ್ನ. ನೀವು ಜೀವನದ ಬಗ್ಗೆ ಮಾತಾಡ್ಬೇಡಿ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸ್ವಾಮೀಜಿ ಏನ್ ಟಾಪಿಕ್ ಕೊಟ್ಟಿದ್ದಾರೆ ಇವತ್ತು? ಸೊ ಒಂದು ವಿಶೇಷಣ ಸೇರಿಸ್ಬಿಟ್ಟಿದ್ದಾರೆ. ಏನದು? ಮೀನಿಂಗ್ಫುಲ್ ಅಂದ್ರೆ ಏನರ್ಥ? ಅರ್ಥಪೂರ್ಣ ಜೀವನ. ಅಂದ್ರೆ ಜೀವನ ನಡೆಸ್ಲಿಕ್ಕೆ ನಾವೇನು ಕಷ್ಟ ಪಡ್ಬೇಕಾಗಿಲ್ಲ, ಆದ್ರೆ ಅರ್ಥಪೂರ್ಣ ನಡೆಸ್ಲಿಕ್ಕೆ ಏನು ಮಾಡ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಹೌದಾ? ಈಗ ಒಂದ್ ಕೆಲಸ ಮಾಡೋಣ. ನಿಮ್ಗೆ ಏನೇನ್ ಮನಸ್ಸಿನಲ್ಲಿ ಪ್ರಶ್ನೆ ಇದೆಯೋ ಅದನ್ನೆಲ್ಲ ಒಂದ್ ಕಡೆ ಬರ್ದ್ಬಿಡೋಣ. ಯಾರ ಹತ್ರ ಎಲ್ಲ ಪೇಪರ್ ಇದೆಯಾ? ಯಾರ ಹತ್ರ ಬುಕ್, ಪೇಪರ್, ಪೆನ್ಸಿಲ್ ಏನೇನಿದೆ? ಆಯ್ತಾ? ಸೊ ಈಗ ಮೀನಿಂಗ್ಫುಲ್ ಲೈಫ್ ಅಂತ ಈಗ ಪ್ರಶ್ನೆ ಬಂದ್ಬಿಟ್ಟಿದೆಯಲ್ಲ, ಆ ಪ್ರಶ್ನೆಗೆ ಅದಕ್ಕೆ ನಿಮ್ಮ ಸಂಶಯ ಅಥವಾ ಸಲಹೆ ಏನಿದ್ರು ನಾನು ಎಕ್ಸಾಕ್ಟ್ಲಿ 1 minute ಕೊಡ್ತೀನಿ. ಅದಕ್ಕೆ ಏನ್ ಬೇಕಾದ್ರೂ ಬರೀಬೋದು. ಆದ್ರೆ ನಿಮ್ ಪುಸ್ತಕದಲ್ಲಿ ನೀವೇ ಬರೀಬೇಕು. ಬೇರೆಯವ್ರ ಪುಸ್ತಕ ತಂದಿಲ್ಲ ಅಂದ್ರೆ ಪೇಪರ್ ಕೊಡೋಣ ಸ್ವಲ್ಪ. ಇದೆಯಾ? ಏನ್ ಬೇಕಾದ್ರೂ ಬರೀಬೋದು. ಮೀನಿಂಗ್ಫುಲ್ ಲೈಫ್ ಅನ್ನೋದ್ರ ಬಗ್ಗೆ ನಿಮ್ಮ ಸಂಶಯ ಅಥವಾ ಸಂದೇಹ, ಸಲಹೆ ಏನಾದ್ರು ಇದ್ರೆ ಬರ್ಕೊಳ್ಳಿ. ಏನ್ ಬೇಕಾದ್ರೂ ಬರೀಬೋದು. ಇದು ಎಕ್ಸಾಮ್ ಅಲ್ಲ, ಕಾಪಿ ಏನು ಹೊಡಿಬೇಕಾಗಿಲ್ಲ. ಎಕ್ಸಾಮ್ ಆದ್ರೆ ಕಾಪಿ ಹೊಡಿಬೇಕಾಗತ್ತೆ ಅಲ್ವೇನಾ? ಇಲ್ದ್ರೆ ಪಾಸ್ ಆಗಲ್ಲ. ಸೊ ಎಕ್ಸಾಮ್ ಅಂದ್ರೆ ಕಾಪಿ ಹೊಡಿಬೋದು. ಸೊ ಇದು ಎಕ್ಸಾಮ್ ಅಲ್ದಿರೋದ್ರಿಂದ ಕಾಪಿ ಹೊಡಿಬೇಕಾಗಿಲ್ಲ. ಬರ್ದಾಯ್ತಾ? ಆಯ್ತು. ಇನ್ 30 seconds ಟೈಮ್ ಕೊಡ್ತೀನಿ, ನೋಡ್ತೀನಿ. ಏನ್ ಬೇಕಾದ್ರೂ ಬರೀರಿ. ಇನ್ನು 15 ಸೆಕೆಂಡ್. ಆಯ್ತಾ? ಎಲ್ಲರದು ಆಯ್ತಾ? ಆಗಿಲ್ವಾ? ಆಗಿಲ್ವಾ? ಫಸ್ಟ್ ಬೆಲ್ ಆಗೋಗಿದೆ ಎಕ್ಸಾಮ್ ಅಲ್ಲಿ, ಇನ್ ಲಾಸ್ಟ್ ಬೆಲ್ ಮಾತ್ರ ಇರೋದು. ಓಕೆ, ಸರಿ. ಈಗ ವಾಪಸ್ ಬರೋಣ. ಯಾತಕ್ಕೆ ಲಕ್ಷ್ಮಿ ಫೋಟೋ ಹಾಕಿದೀನಿ ಗೊತ್ತಾ? ಲಕ್ಷ್ಮಿ ಅನ್ನೋದು ಹೆಸರು ಬಂದಿರೋದು ಲಕ್ಷ್ಯದಿಂದ. ಏನ್ ಹೇಳು? ಲಕ್ಷ್ಯ ಅಂದ್ರೇನು? ಕನ್ನಡ ಯಾರ್ಯಾರಿಗೆ ಬರುತ್ತಿಲ್ಲಿ? ಗುರಿ. ಸೊ ಲಕ್ಷ್ಮಿ ಏನ್ ಕೊಡ್ತಾಳ ನಮ್ಗೆ? ಗುರಿಯನ್ ಕೊಡ್ತೀವಿ. ಬರೀ ದುಡ್ಡು ಮಾಡೋ ಗುರಿ ಕೇಳ್ತಾರ? ಸೊ ಈಗ ಮೀನಿಂಗ್ಫುಲ್ ಲೈಫ್ ನಡೆಸ್ಲಿಕ್ಕೆ ಗುರಿ ಕೊಡ್ತಾಳ ಅಂತ ನೋಡೋಣ. ಆಯ್ತಾ?
ಲಕ್ಷ್ಮಿ ನೆಕ್ಸ್ಟ್ ಟೈಮ್ ಹೋದಾಗ ಲಕ್ಷ್ಮಿ ನಮಸ್ಕಾರ ಹಾಕಿದಾಗ ಕೇವಲ ದುಡ್ಡು ಕೇಳಬೇಡಿ, ನನ್ನ ಜೀವನದ ಗುರಿ ಕೊಡು ಅಂತ ಕೇಳು. ಆಯ್ತಾ? ಸೊ ಲಕ್ಷ್ಮಿ ಇರೋದು ನಮಗೆ ಲಕ್ಷ್ಯವನ್ನ ಕೊಡ್ತಕ್ಕಂಥದ್ದಕ್ಕೆ. ಅದಕ್ಕೆ ಈಗ ಲಕ್ಷ್ಮಿ ಪೂಜೆ ಬರ್ತಾ ಇದೆ. ಅದಕ್ಕೆ ಸ್ವಾಮೀಜಿನೂ ಯೋಚನೆ ಮಾಡಿದ್ದಾರೆ, ನೀವು ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಯಾವ ಲಕ್ಷ್ಯ ಇಟ್ಕೊಂಡು ಪೂಜೆ ಮಾಡ್ತೀರಾ ಅನ್ನೋದನ್ನ ಇವತ್ತು ನಿರ್ಧಾರ ಮಾಡ್ಲಿಕ್ಕೋಸ್ಕರ ಈ ಚರ್ಚೆ ಆಗ್ಬೋದಾ? ಈಗ ನಾನು ಒಂದು 2-3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಓಕೆ. ಎಷ್ಟು ಜನಕ್ಕೆ ನಿಮ್ಮ ಹೆಸರು ಜ್ಞಾಪಕ ಇದೆ? ಎಲ್ಲರಿಗೂ ಜ್ಞಾಪಕ ಇದೆಯಾ? ನಿಜವಾಗ್ಲೂ ಸರಿಯಾದ ಹೆಸರು ಜ್ಞಾಪಕ ಇದೆಯಾ ಅಥವಾ ಅಡ್ಡ ಹೆಸರು ಜ್ಞಾಪಕ ಇದೆಯಾ? ಸರಿಯಾದ ಹೆಸರು ಜ್ಞಾಪಕ ಇದೆಯಾ? ಯಾಕಂದ್ರೆ ಮನೆಯಲ್ಲಿ ಒಂದೊಂದು ಅಡ್ಡ ಹೆಸರು ಇಟ್ಟಿರ್ತಾರಲ್ಲ, ಕೆಲವರಿಗೆ ಮರ್ತೋಗಿರುತ್ತದೆ, ಹೆಸರು ಜ್ಞಾಪಕ ಇರುತ್ತೆ. ಆಯ್ತು, ಎಷ್ಟು ಜನಕ್ಕೆ ನಿಮ್ ತಂದೆ ಹೆಸರು ಜ್ಞಾಪಕ ಇದೆ? ಎಲ್ಲರಿಗೂ ಜ್ಞಾಪಕ ಇದೆ. ಎಷ್ಟು ಜನಕ್ಕೆ ನಿಮ್ ತಾತನ ಹೆಸರು ಜ್ಞಾಪಕ ಇದೆ? ವೆರಿ ಗುಡ್. ಆಗ್ಲೇ ಒಂದಷ್ಟು ಕೈ ಬಿದ್ದೋಯ್ತಲ್ಲ ಕೆಳಕ್ಕೆ. ಎಷ್ಟು ಜನಕ್ಕೆ ಮುತ್ತಾತನ ಹೆಸರು ಜ್ಞಾಪಕ ಇದೆ? ಅಯ್ಯೋ, ಧಡಾರ್ ಅಂತ ಎಷ್ಟು ಕಮ್ಮಿ ಆಗೋಯ್ತಲ್ಲಪ್ಪ. ಎಷ್ಟು ಜನಕ್ಕೆ ಮುತ್ತಾತನ ತಂದೆ ಜ್ಞಾಪಕ ಹೆಸರು ಜ್ಞಾಪಕ ಇದೆ? ಜ್ಞಾಪಕ ಇದೆಯಾ? ಮುತ್ತಾತನ ತಂದೆಗೆ ಹೆಸರು? ವೆರಿ ಗುಡ್, ವೆರಿ ಗುಡ್. ಅವ್ರ ತಂದೆ ಹೆಸರು ಯಾರಿಗೂ ಜ್ಞಾಪಕ ಇಲ್ಲ ಅಲ್ವಾ? ಖಂಡಿತ. ಎಷ್ಟು ಜನಕ್ಕೆ ರಾಮನ ಹೆಸರು ಜ್ಞಾಪಕ ಇದೆ? ರಾಮನ ಹೆಸರಿಗೆ ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಇಲ್ಲಿ ಯಾರೋ 1 ಜನಕ್ಕೆ ರಾಮನ ಹೆಸರು ಗೊತ್ತಿಲ್ವಲ್ಲ, ಕೈ ಎತ್ತಿಲ್ವಲ್ಲ ಅವರು? ಎಲ್ಲರಿಗೂ ಗೊತ್ತಿದ್ಯಾ ರಾಮನ ಹೆಸರು? ಆಯ್ತಾ? ರಾಮನ್ ತಂದೆ ಯಾರು ಅಂತ ಗೊತ್ತಿದೆ ತಾನೆ? ಎಲ್ಲರಿಗೂ ಗೊತ್ತಿದೆ. ಓಕೆ. ಎಷ್ಟು ಜನಕ್ಕೆ ವಿವೇಕಾನಂದರ ಹೆಸರು ಗೊತ್ತಿದೆ? ಹಾಗಾದ್ರೆ 1 ಡೌಟ್ ಈಗ ನಂಗೆ. ಇಲ್ಲಿ ಸುಮಾರು 50% ಜನಕ್ಕೆ ಮುತ್ತಾತನ ಹೆಸರೇ ಗೊತ್ತಿಲ್ಲ. ಕರೆಕ್ಟಾ? ಆಲ್ಮೋಸ್ಟ್ 90% ಜನಕ್ಕೆ ಮುತ್ತಾತನ ತಂದೆ ಹೆಸರು ಗೊತ್ತೇ ಇಲ್ಲ. ಆದ್ರೆ ರಾಮನ ಹೆಸರು ಯಾಕೆ? ರಾಮ ನಿಮ್ಮಪ್ಪನ, ತಾತನ, ಅಜ್ಜಿನ, ಮುತ್ತಾತನ, ಮುತ್ತಾತನ ತಂದೆನ? ಯಾರದು ರಾಮ? ಹೆಂಗ್ ದೇವರಾಗ್ಬಿಟ್ರು? ಆದರ್ಶ ವ್ಯಕ್ತಿ. ಅವ್ರನ್ನ ಯಾಕೆ ಜ್ಞಾಪಕ ಇಟ್ಕೊಂಡ್ಬಿಟ್ರಿ? ವಿವೇಕಾನಂದ್ರನ್ನ ಯಾಕೆ ಜ್ಞಾಪಕ ಇಟ್ಕೊಂಡ್ರಿ? ಹೆಂಗ್ ಫೇಮಸ್ ಆದ್ರು? ಹಾಗಾದ್ರೆ ನಿಮ್ ತಾತ ಒಳ್ಳೆ ಕೆಲಸ ಮಾಡ್ಲಿಲ್ಲ, ನಿಮ್ ಮುತ್ತಾತ ಕೆಲಸ ಮಾಡ್ಲಿಲ್ಲ, ಮುತ್ತಾತನ ತಂದೆ ಕೆಲಸ ಮಾಡ್ಲಿಲ್ಲ ಅಲ್ಲ? ಮಾಡಿದ್ರು ನಿಮ್ಗೆ ಹೇಳಲೇ ಇಲ್ಲ. ಆದ್ರೆ ರಾಮ ಬಂದ್ ಹೇಳಿದ್ರ? ಬೇರೆಯವರು ನೆನ್ಪಿಟ್ಕೊಂಡು ಹೇಳ್ತಾ ಇದ್ರ ಹಂಗಾದ್ರೆ. ವೆರಿ ಗುಡ್. ವಿವೇಕಾನಂದನ್ ಕೇಳಿದಕ್ಕೆ ಯಾರು ಬಂದ್ ಹೇಳಿದಾರ? ಇಲ್ಲ. ನೀವೇ ಜ್ಞಾಪಕ ಇಟ್ಕೊಂಡ್ಬಿಟ್ಟಿದ್ದೀರಾ. ಸೊ ಯಾತಕ್ಕೆ ನಮ್ಮ ಮುತ್ತಾತನ ಹೆಸರು ಜ್ಞಾಪಕ ಇರಲ್ಲ, ಆದ್ರೆ ನಮ್ಗೆ ಯಾರ್ದೋ ಅಪರಿಚಿತ ವ್ಯಕ್ತಿ ಆಗದಂತ ರಾಮ ಮತ್ತೆ ವಿವೇಕಾನಂದರ ಹೆಸರು ಜ್ಞಾಪಕ ಇರುತ್ತೆ? ಗೊತ್ತಾ? ಸೊ ಯಾರು ಬೇರೆಯವ್ರಿಗೆಲ್ಲದಕ್ಕೂ ಮಾಡಿರ್ತಾರೋ, ಪರರಿಗೆ ಎಲ್ಲಾನು ಮಾಡಿರ್ತಾರೋ, ಅವರೆಲ್ಲರೂ ನೆನಪಿರ್ತಾರೆ. ಯಾರು ನಮ್ಮನೆ ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮರಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಷ್ಟೇ ಕೆಲಸ ಮಾಡ್ತಿರ್ತಾರೋ ಅವ್ರನ್ನ ಅವ್ರ ಕುಟುಂಬನೂ ಮರ್ತು ಬಿಡುತ್ತೆ. ಸತ್ಯನಾ? ಹಂಗೆ ಅಲ್ವಾ ಆಗಿರೋದೀಗ? ಸೊ ಯೋಚನೆ ಮಾಡೋಣ. ಸೊ ಜೀವನ ಅಂದ್ರೆ ಏನು ಅಂತ. ಡಿಕ್ಷನರಿ ಜೀವನ ತುಂಬಾ ಸುಲಭ. ನಾನು ಡಿಕ್ಷನರಿ ನೋಡಿದೆ, ಏನಾರು ನೋಡೋಣ ಅಂತ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಒಂದ್ಸತಿ ಹುಡ್ಕೋಣ ಅಂತ 2 ಕಡೆ ಡಿಕ್ಷನರಿ ನೋಡಿದೆ. 2 ಕಡೆನೂ ಕಾಣಿಸಿದೇನು ಗೊತ್ತಾ? ಇಷ್ಟೊತ್ತು ನಾವು ಮಾತಾಡೋದಲ್ಲ ಅಷ್ಟೇ. ಲೈಫ್ ಅಂದ್ರೆ ಏನು ಅಂತಂದ್ರೆ ಅದು ಇನಾರ್ಗ್ಯಾನಿಕ್ ಅಂತ ಒಂದು ವರ್ಡ್ ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಇನಾರ್ಗ್ಯಾನಿಕ್ ಆರ್ಗ್ಯಾನಿಕ್ ವ್ಯತ್ಯಾಸಪ್ಪ? ಎಲ್ಲ ಸೈನ್ಸ್ ಸ್ಟೂಡೆಂಟ್ ನೀವು. ಆಸಿಡ್ ಬೇಸು ಎಲ್ಲ ನಿಮ್ಮದು. ಇನಾರ್ಗ್ಯಾನಿಕ್ ಆಸಿಡ್ ಬೇಸು, ಆರ್ಗ್ಯಾನಿಕ್ ಎಲ್ಲ ಆಸಿಡ್ ಇಲ್ಲ. Inorganic is something which is not created from nature, which is man-made.
ನೈಟ್ರೋಜನ್ ವಾಸ್ ಮ್ಯಾನ್ ಮೇಡ್. ಸೊ ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ಅಂದ್ರೆ ಮುಖ್ಯವಾಗಿ ಕಾರ್ಬನ್ ಇರೋದು ಅಂತ ಗೊತ್ತಿರ್ಬೇಕು ನಿಮ್ಗೆ, ಹೌದಲ್ವಾ? ಜ್ಞಾಪಕ ಇದೆಯಾ? ಕಾರ್ಬನ್ ಇರೋದೆಲ್ಲ ಆರ್ಗ್ಯಾನಿಕ್, ಕಾರ್ಬನ್ ಇಲ್ದಿರೋದೆಲ್ಲ ಇನ್ಆರ್ಗ್ಯಾನಿಕ್. ತುಂಬಾ ಸರಳ ಅಲ್ವಾ? ಸೊ ಜೀವನದಲ್ಲಿ ಬರೀ ಆರ್ಗ್ಯಾನಿಕ್ ಮ್ಯಾಟರ್ ಇರೋದಂತೆ. ಅದು ಏನಿದ್ರು ಅದು ಹುಟ್ಟುತ್ತಂತೆ, ಬೆಳೆಯುತ್ತಂತೆ, ಮರಿ ಹಾಕತ್ತಂತೆ, ಮಕ್ಕಳು ಮಾಡ್ಕೊಳತ್ತಂತೆ, ಅದಾದ್ಮೇಲೆ ಸಾಯುತ್ತಂತೆ. ಅದ್ರ ಮಧ್ಯದಲ್ಲಿ ಎಲ್ಲಾ ಟೈಮು ಬದಲಾವಣೆ ಆಗ್ತಾನೇ ಇರುತ್ತಂತೆ, ನಿರಂತರವಾಗಿ ಎಲ್ಲೂ ಇರಲ್ವಂತೆ. ಅದ್ರ ಪ್ರಕಾರ ಅದನ್ನ ಜೀವನ ಅಂತ. ಬಯಾಲಜಿಕಲ್ ಆಗಿ ತಗೊಂಡ್ರು ಅದೇ ಅರ್ಥ ಅಂತೆ. ಸೊ ಜೀವನ ಅನ್ನೋದು ನಾವು ಆಗ್ಲೇ ಮಾತಾಡಿದ್ವಿ. ಈ ಜೀವನ ನಡೆಸ್ಲಿಕ್ಕೆ ನಾನೇನೇ ಡಿಕ್ಷನರಿ ಓದ್ಬೇಕಾಗಿಲ್ಲ ಅಲ್ವಾ? ಸೊ ಈಗ ನಾವು ಯೋಚನೆ ಮಾಡೋಣ, ನಮ್ಮ ಜೀವನ ಹೇಗೆ ನಡೆಯುತ್ತೆ ಅಂತ. ನಾನು ಘಟನೆ ಹೇಳ್ತೀನಿ, ನಾನು ಇದು ಆಕ್ಚುಲಿ ಕೇಳಿದ್ದು ಆಯ್ತಾ. ಪಕ್ಕದ ಮನೆಯವರು ಒಂದು ಹೊಸ ಕಾರ್ ತಗೊಂಡ್ಬಂದು ಕ್ಲೀನ್ ಮಾಡ್ತಾ ಇದ್ರು. ಜ್ಞಾಪಕ ಇದೆಯಾ? ಅರ್ಥ ಆಯ್ತಾ ಎಲ್ಲ ಹೇಳಿದ್ದು? ಪಕ್ಕದ ಮನೆಯಲ್ಲಿ ಇರೋರು ಅದೊಂದು ಹೊಸ ಕಾರ್ ಬಂದಿತ್ತು, ಹೊಸ ಕಾರ್ನ ಕ್ಲೀನ್ ಮಾಡ್ಕೋತಾ ಇದ್ರು ಬಂದಿತ್ತು. ಯಾಕಂದ್ರೆ ಪೂಜೆ ಗೀಜೆ ಎಲ್ಲ ಮಾಡ್ಬೇಕಾದ್ರೆ ಒರೆಸ್ಕೋತಾರಲ್ವಾ, ಅದೆಲ್ಲ ಒರೆಸ್ತಾ ಇದ್ರು ಆಯ್ತಾ. ಈ ಮನೆಯವ್ರು ಬಂದ್ರು, ಹಿರಿಯ ಬಂದ್ ನೋಡ್ಬಿಟ್ಟು ಕೇಳಿದ್ರು, ಏನಪ್ಪಾ ಹೊಸ ಕಾರ್ ತಗೊಂಡಿದ್ಯಾ ಅಂತಂದ್ರು. ಅಂತಾರ ಅದಕ್ಕೆ ಅವ್ರಂದ್ರು, ಇಲ್ಲ ಇಲ್ಲ ನಮ್ಮ ಮಾವ ಕೊಟ್ಟಿದ್ದು ಅಂದ್ರು. ಹಂಗೆ ಅಲ್ವಾ? ಸೊ ಮಾವ ಕೊಟ್ಟಿದ್ದು, ಈಗಲೂ ನಾವೆಲ್ಲರೂ ಅದೇ ಮಾಡೋದಲ್ವಾ, ಮಾವನದ್ರಿಂದಾನೇ ಕಾರ್ ತಗೊಳ್ಳೋದು. ಸೊ ನಮ್ಮ ಮಾವ ಕೊಟ್ಟಿದ್ದು ಅಂತ. ಸೊ ಹಂಗ ಹೇಳಿದ ತಕ್ಷಣ ಇವ್ನಿಗೆ ಅನಿಸ್ತು, ನನಗೆ ನನ್ನ ಮಾವನೇ ಕೊಟ್ಟಿಲ್ವಲ್ಲಪ್ಪ. ಹೆಂಡ್ತಿನ ಕರೆದ್ಬಿಟ್ಟು, ನೋಡೆ ಅಲ್ಲಿ ಅವ್ರ ಮಾವ ಕೊಟ್ರಂತೆ, ನಂಗೂ ಅಂತ ಮಾವ ಇರ್ಬಾರ್ದಿತ್ತಾ ಅಂದಂತೆ. ಹೆಂಡತಿ ಏನು ಉತ್ತರ ಕೊಟ್ಲು ಗೊತ್ತಾ? ಗಂಡ ಏನ್ ಹೇಳಿದ್ದು? ನನಗೂ ಅಂತ ಮಾವ ಸಿಗ್ಬಾರ್ದಿತ್ತ ಅಂತ ಅಂದ. ಆದ್ರೆ ಹೆಂಡತಿ ಏನಂದ್ಲು ಗೊತ್ತಾ? ನಾವೇ ಅಂತ ಅತ್ತೆ ಮಾವ ಆಗೋಣ ಬಿಟ್ರಿ ಅಂತ. ಸೊ ಲಕ್ಷ್ಯ ಎಲ್ಲಿದೆ ನೋಡಿ. ಬರೀ ಮಾವನ ಹತ್ರ ದುಡ್ಡಿಸ್ಕೊಳ್ಳೋದಷ್ಟೇ ಅಥವಾ ಮಾವನ ಹತ್ರ ಕಾರ್ ತಗೊಳ್ಳೋದಷ್ಟೇ ಗುರಿನಾ, ಅಥವಾ ನಾವೇ ಅಂತ ಕೊಡುವಂತ ಮಾವಂದ್ರು ಆಗೋದು ಗುರಿನಾ ಅಂತ. ಸೊ ಆ ಲಕ್ಷ್ಮಿಗೆ, ಆ ಹೆಂಡತಿಗೆ ನಿಜವಾಗ್ಲೂ ಏನ್ ಧ್ಯೇಯ ಇತ್ತು ಅಂತಂದ್ರೆ, ಕೇವಲ ಒಂದು ಅಪ್ಪನ ಮನೆಯಿಂದ ಒಂದು ಕಾರ್ ತಗೊಂಬರೋದಲ್ಲ, ನಾನು ನನ್ನ ಮಕ್ಕಳಿಗೆ ಕಾರ್ ಕೊಡೋಷ್ಟು ಶಕ್ತಿವಂತನಾಗಿ ನಾನು ಬೆಳಿಬೇಕು ಅನ್ನೋ ಒಂದು ಲಕ್ಷ್ಯ. ಬಹುಶಃ ಇವತ್ತಿನ ಪ್ರಪಂಚದಲ್ಲಿ ನಾವು ತಗೊಂಡ್ರೆ, ನಾವು ತುಂಬಾ ಜನ ಆಯ್ತಾ, ಎಕ್ಸಾಮಲ್ಲೂ ಹಂಗೆ ಅವನಿಗೆ ರ್ಯಾಂಕ್ ಬರ್ತಾ ಇದೆ ನನಗೆ ಬರ್ಬಾರ್ದಿತ್ತಾ ಅಂತ ಹೇಳೋದು ಆಯ್ತಾ. ಇನ್ನೊಂದು ಅವನಿಗೆ ಯಾಕೆ ರ್ಯಾಂಕ್ ಬಂತು ಅನ್ನೋದು. ಹಂಗೆ ಅನ್ಸತ್ತಲ್ವಾ? ಇವನ್ ಏನ್ ಮಹಾ ಓದ್ಬಿಟ್ಟಿದ್ದ ಅಂತ ಇವನಿಗೆ ರ್ಯಾಂಕ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಮೇಡಮ್ ಪಾರ್ಶಾಲಿಟಿನೇ ಮಾಡಿರ್ಬೇಕು ಅವ್ರಿಗೆ, ಅನ್ಸಿಲ್ವಾ ನಿಮ್ಗೆ? ಇಲ್ಲೂ ಕೂಡ ಹಂಗೆ ನಮ್ಮ ಜೀವನದ ಲಕ್ಷ್ಯ ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಅದು ಎಷ್ಟು ಮೀನಿಂಗ್ಫುಲ್ ಅಂತ ಅದು ಗೊತ್ತಾಗತ್ತೆ. ಮೀನಿಂಗ್ಫುಲ್ ಅಂತಂದ್ರೆ ನೀವ್ ಹೇಳಿದ್ರೆ ಅರ್ಥಪೂರ್ಣ ಅಂತ. ಸೊ ಎಷ್ಟು ಅರ್ಥಪೂರ್ಣ ಅನ್ನೋದು ನಿರ್ಧಾರ ಆಗೋದು ಅದರಿಂದ. ಆದ್ರೆ ಇವತ್ತು ನಮ್ಗೆ ಅದಕ್ಕೆ ಆಗ್ತಾನೇ ಇಲ್ಲ, ಕಷ್ಟ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿದಿನ ಗೊಂದಲಗಳು ನಮ್ಮಲ್ಲಿ. ಏನ್ ಗೊಂದಲಗಳು ನೋಡಿ, ಬರೀ ಇದೆ ಅಂತ ಪ್ರಶ್ನೆ ಕೇಳಿಲ್ಲ. ಯಾಕಂದ್ರೆ ನಾವ್ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ಯಾವಾಗ್ಲೂ ಭಯ, ನಮ್ಮನ್ ಗುರ್ತಿಡಿತಾರ, ನಮ್ನ ಯಾರು ಕೇಳ್ತಾರ, ನಮ್ನ ಯಾರು ಕರೀತಾರ ಅನ್ನೋ ಒಂದು ಗೊಂದಲದಲ್ಲಿ ಇರ್ತೀವಿ. ಹೌದಾ? ಕ್ವಶನ್ ಕೇಳಿದಾಗ ಮಾತ್ರ ಅಲ್ಲ, ಕ್ವಶನ್ ಕೇಳಿದಾಗ ಮಾತ್ರ ತಲೆ ಬಗ್ಗಿಸ್ಕೊತೀವಿ, ನನ್ನ ಕರೀದೇ ಇರಲಿ ಅಂತ ಅಲ್ವಾ? ಅದ್ರ ಗಿಫ್ಟ್ ಕೊಡ್ಬೇಕು ಅಂತ ಯಾರು ಬಂದಾಗ ಮಾತ್ರ ಫಸ್ಟ್ ತಲೆ ಎತ್ತಿ ನೋಡ್ತೀವಿ. ಸೊ ನಮಗೆ ಒಂದು ರೀತಿಯಾಗಿ ನಮಗೆ ಗೊತ್ತಿಲ್ಲ ಏನ್ ಮಾಡೋದು ಅಂತ. ಒಂಥರದಲ್ಲಿ ತರಗೆಲೆಗಳು ನಾವು. ಸತ್ಯನಾ? ತರಗೆಲೆ ಅಂದ್ರೆ ಏನ್ ಹೇಳು?
ಯಾತಕ್ಕೆ ತರಗೆಲೆ ಅಂತ ಹೇಳ್ತಾರೆ ಗೊತ್ತಾ? ಗೊತ್ತಿಲ್ವಾ? ತರಗೆಲೆ ಏನಾಗುತ್ತೆ? ಗಾಳಿ ಬೀಸಿದ್ರೆ ಹಿಂಗಾರೋಗುತ್ತೆ, ಸುಂಟ್ರ ಗಾಳಿ ಬಂದ್ರೆ ಹಿಂಗ್ ಮೇಲಕ್ಕೆ ಹೋಗುತ್ತೆ. ಅಂದ್ರೆ ನಮ್ಮದೇ ಆದಂತ ಒಂದು ಅಸ್ತಿತ್ವ ಅನ್ನೋದು ಏನೂ ಇರಲ್ಲ. ಆಯ್ತಾ? ಪ್ರತಿ ಸಂದರ್ಭದಲ್ಲೂ ನಮ್ಮನ್ನ ನಾವೇ ತೂರು ಹಾಕೊಂಡು ಹೋಗ್ತಾ ಇರ್ತೀವಿ. ಹೊರ ಪ್ರಪಂಚ ಯಾವ ರೀತಿ ನಮ್ಮನ್ನ ಆಡಿಸುತ್ತೋ ಆ ರೀತಿನೇ ಆಡೋದು ನಮ್ಮ ಸಾಮಾನ್ಯವಾಗಿ. ನಮ್ಗೆ ವಯಸ್ಸಾಗೋದು ಹಂಗೆ, ಈ ಜೀವನ ನಡೆಯೋದು ಹಂಗೆ. ಯಾಕಂದ್ರೆ ಹೊರ ಪ್ರಪಂಚ ಸಮಯ ಓಡ್ತಾ ಇದೆ, ಅದಕ್ಕೆ ಡೇಟ್ ಆಫ್ ಬರ್ತ್ ಪ್ರಕಾರ ಏಜ್ ಜಾಸ್ತಿ ಆಗ್ತಾ ಇರುತ್ತೆ. ಏಜ್ ಜಾಸ್ತಿ ಆಗ್ತಿದ್ದಂಗೆನೆ ಮೈಯಲ್ಲಿರ್ತಕ್ಕಂಥ ಪ್ಯಾರಾಮೀಟರ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಆಯ್ತಾ? ಸೊ ಸ್ವಲ್ಪ ಉದ್ದಾಗ್ತೀಯ, ತಲೆ ದಪ್ಪ ಆಗತ್ತೆ, ಹೌದಾ? ಅಷ್ಟೇ. ಆಮೇಲೆ ಬೆಳ್ಳಗಾಗತ್ತೆ, ಹಲ್ ಬೀಳತ್ತೆ, ಅದೆಲ್ಲ ಮಾಮೂಲಿಯಾಗಿ ಆಗ್ತಾ ಇರತ್ತೆ. ಯಾಕೆಂದ್ರೆ ಅದು ಹೊರ ಪ್ರಪಂಚದ ವೇಗದಲ್ಲಿ ನಡ್ಕೊಂಡು ಹೋಗ್ತಿರ್ತಕ್ಕಂಥ. ಸೊ ನಾನಾಗಿ ಏನ್ ಮಾಡ್ಬೇಕು ಅಂತ ನನಗೇನು ಗೊತ್ತಿಲ್ಲ. ಗೊತ್ತಿಲ್ದಿದ್ದಾಗ ಏನಾಗತ್ತೆ, ಯಾರು ಏನ್ ಮಾಡೋದ್ ಕೇಳಿದ್ರೋ ಅದನ್ನ ಮಾಡ್ತೀವಿ. ಸತ್ಯನಾ? ಯಾಕಂದ್ರೆ ಅವ್ರು ಹೇಳ್ತಾರೆ ತರಗೆಲೆ ತನಕ ನಾವ್ ಇರೋದು. ಈಗ ಎಲ್ಲವೂ ಅಲ್ಲಿ ಯಾರೋ ಒಬ್ಬ ಕಲ್ಲು ಹೊಡಿತಿರ್ತಾನೆ, ಅವ್ನು ಹೊಡೆದ್ರೆ ಕಲ್ಲು ಏನ್ ಮಾಡ್ತೀರಾ ನೀವು ಅನ್ಕೊಳ್ತೀರಿ. ಫಸ್ಟ್ ಬರೀ ಕೆರೆ ಕಲ್ಲು ಹೊಡಿತಿದ್ರೆ, ಈಗ ಬಸ್ ಕಲ್ಲು ಹೊಡಿತೀವಿ. ಬಸ್ಸಿಗೆ ಅಷ್ಟಕ್ಕೆ ಕಲ್ಲು ಹೊಡಿತಿದ್ವಿ, ಈಗ ಜನಕ್ಕೆ ಕಲ್ಲು ಹೊಡಿತಾರೆ. ಸೊ ಒಂದಲ್ಲ ಒಂದು ಹಂತಗಳು ಬದಲಾವಣೆ ಆಗ್ತಿದೆ. ಯಾಕಂದ್ರೆ ಯಾಕೆ ಹೊಡೆದ್ರಿ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಅವನು ಹೊಡೆದ, ನಾನು ಹೊಡೆದೆ. ಸತ್ಯನಾ? ಸೊ ನಾವು ಹಲವಾರು ಬಾರಿ ನಾವು ನೋಡಿದ್ರೆ ಪ್ರತಿಯೊಂದಕ್ಕೂ ನಾವು ತುತ್ತಾಗೋದು, ಯಾವುದೇ ಆಮಿಷಗಳಿಗೆ ತುತ್ತಾಗೋದು ಮೂಲ ಕಾರಣ ಏನು ಅಂದ್ರೆ ನಮ್ಮ ಬಗ್ಗೆ ನಮಗೆ ಗೌರವ ಇಲ್ಲ, ನಮ್ಮ ಅಸ್ತಿತ್ವದ ಬಗ್ಗೆ ನಮಗೆ ಮನವರಿಕೆ ಇಲ್ಲ. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಈ ತರ ಗೊಂದಲಗಳು ನಮ್ಮಲ್ಲಿ ಸೃಷ್ಟಿ ಆಗ್ತಿರುತ್ತೆ. ಅವ್ರು ಹೇಳ್ದಂಗೆ ನಾವು ಕೇಳ್ತಿರ್ತೀವಿ, ಗಾಳಿ ಬಂದಂಗೆ ತೂರ್ತಾ ಇರ್ತೀವಿ. ಅದು ಯಾಕೆಂದ್ರೆ ನಾವು ತರಗೆಲೆಗಳು ಅಷ್ಟೇ. ಆಯ್ತಾ? ತರಗೆಲೆ ಗಾಳಿನೇ ಬರಲಿಲ್ಲ ಅಂದ್ರೆ ಅಲ್ಲೇ ಇರುತ್ತೆ, ಹೌದಾ? ಸೊ ಹಾಗಾಗಿ ಈ ಮೀನಿಂಗ್ಫುಲ್ ಲೈಫ್ ಆಗ್ಲಿಕ್ಕೆ ಮುಖ್ಯವಾದ ತೊಂದರೆ ಏನು ಅಂದ್ರೆ ನಮಗೆ ನಾವು ಯಾರು, ನಾವು ಯಾಕೆ, ನಾವು ಏನ್ ಮಾಡಬಹುದು, ಏನ್ ಮಾಡಕ್ಕಾಗಲ್ಲ ಅನ್ನೋ ಆತ್ಮದ ಅರಿವಿರಲ್ಲ, ವಿಶ್ವಾಸವೂ ಇರಲ್ಲ. ಸರಿನಾ? ಅದಕ್ಕೆ ನಮ್ಗೆ ಯಾವಾಗ್ಲೂ ಡೌಟ್. ಈ ರೀತಿ ಬದುಕರೋರು ಯಾರನ್ನೂ ನೆನ್ಪಿಟ್ಕೊಳ್ಳಲ್ಲ ಜನ. ಈಗ ರಾಮನ್ ನೆನ್ಪಿಟ್ಕೊಂಡಿದೀವಲ್ವಾ, ಮುತ್ತಾತನ್ ನೆನ್ಪಿಟ್ಕೊಂಡಿಲ್ಲ. ಸೊ ಯಾರ್ಯಾರನ್ನ ನೆನ್ಪಿಟ್ಕೊಂಡಿದೀವಿ ಅಂತಂದ್ರೆ ಯಾರು ತಾವು ನಿಜವಾಗ್ಲೂ ತಮ್ಮನ್ನ ತಾವು ಅರಿತುಕೊಂಡು ತಮ್ಮ ಜೀವನವನ್ನ ಬೆಳೆಸಿದ್ರು ಅವ್ರನ್ನೆಲ್ಲರೂ ನೆನ್ಪಿಟ್ಕೊಳ್ತಾರೆ. ಯಾರು ತರಗೆಲೆ ತರ ಗಾಳಿ ಬಂದ್ ಕಡೆ ತೂರ್ತಿದ್ರೋ ಅವ್ರು ಯಾರನ್ನೂ ನೆನ್ಪಿಟ್ಕೊಳ್ಳಲ್ಲ. ಸೊ ವಿವೇಕಾನಂದರು ಅದನ್ನೇ ಹೇಳ್ತಾರೆ. ನೀವು ನೋಡಿದ್ರೆ ವಿವೇಕಾನಂದರದ 2 ವಿಚಾರವನ್ನ ನಾನು ಹೇಳ್ತೀನಿ, ತುಂಬಾ ಸುಲಭ. ಆಯ್ತಾ? ಮೊದಲನೇದು ವಿವೇಕಾನಂದರು ಹೇಳ್ತಾರೆ, ನಾವೆಲ್ಲ ದೀಪಗಳು. ದೀಪಾವಳಿ ಬಂದಿದೆ ಅಲ್ವಾ, ನಾವೆಲ್ಲ ದೀಪ. ಸೊ ದೀಪ ಏನಾಗುತ್ತೆ, ಉರಿಯುತ್ತಷ್ಟೇ. ಆಯ್ತಾ? ಸೊ ನಾವೆಲ್ಲ ಉರಿತಿರೋದೇ ಜೀವನ ಅಂತ ಅಷ್ಟೆ. ಆದ್ರೆ ಹೇಗೆ ಉರಿತೀರಿ ಅನ್ನೋದು ನೋಡ್ಬೇಕು ಅನ್ನೋದು ನೆಕ್ಸ್ಟ್. ಯಾಕೆ ಅಂದ್ರೆ ನಿಜವಾದ ಅರ್ಥ ಏನು ಅಂದ್ರೆ ವಿವೇಕಾನಂದರು ಹೇಳ್ತಾರೆ, ಲೈಫ್ ಇಸ್ ಅನ್ಫೋಲ್ಡ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್ ಅಂತ. ಅಂದ್ರೆ ಪ್ರಪಂಚ ಎಲ್ಲ ಕಡೆ ನಿನ್ನನ್ನ ಒತ್ತಡ ಹೇರ್ತಾನೆ ಇರುತ್ತೆ. ನೋಡಿ, ಇವತ್ತು ಇಲ್ಲಿಗೆ ಬರ್ಬೇಕಾಯ್ತು, ಬೆಳಗ್ಗೆ ಹೇಳ್ಬೇಕಿತ್ತು, ಭಾನುವಾರ ನಾನು ನಿದ್ದೆ ಮಾಡಬಾರ್ದ, ಅದಕ್ಕೂ ಒತ್ತಡ ನಮ್ಗೆ. ಸತ್ಯ ಅಲ್ವಾ? ತಿಂಡಿ ಕೊಟ್ಟಿದ್ರು, ಆರಾಮಾಗಿ ತಿಂಡಿ ತಿನ್ಬಾರ್ದ, ಈ ಲೆಕ್ಚರ್ ಬೇರೆ ಇಡ್ಸಿದ್ರು, ಅಲ್ಲಿ ಕರೆದ್ರು, ಬರ್ಲೇಬೇಕು. ಸೊ ಈ ತರ ಹಲವಾರು ಸಂದರ್ಭಗಳಲ್ಲಿ ನಮ್ಮನ್ನ ಜೀವನ ಒತ್ತಡಕ್ಕೆ ಒಳಪಡ್ತಾನೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು 2 ಕ್ರಿಯೆಗಳಾಗ್ಬೇಕಂತೆ ನಿಜವಾದ ಜೀವನ ನಡೆಸ್ತಾ ಇದೀವಿ ಅಂದ್ರೆ. ಒಂದು ಅನ್ಫೋಲ್ಡ್ಮೆಂಟ್ ಅಂದ್ರೆ ನಮ್ಮನ್ನ ನಾವು ತೆರೆದಿಡ್ಬೇಕಂತೆ. ತೆರೆದಿಡೋದು ಅಂದ್ರೆ ಏನರ್ಥ, ಒಳಗಡೆ ಆಗ್ಲೇ ಇರೋದ್ರ ತಾನು ತೆಗಿಯೋದು. ಆಯ್ತಾ? ಗಿಫ್ಟ್ ರ್ಯಾಪರ್ ಯಾವಾಗ ತೆಗಿತೀರಾ, ಒಳಗಡೆ ಗಿಫ್ಟ್ ಇದ್ರೆ. ಗಿಫ್ಟೇ ಇಲ್ದಿದ್ರೆ ಗಿಫ್ಟ್ ರ್ಯಾಪರ್ ತೆಗ್ಬಿಟ್ಟು ಯಾರು ಗಿಫ್ಟ್ ಹಾಕ್ತಾರ? ಇಲ್ಲ. ಗಿಫ್ಟ್ ಇದ್ರೆ ಮಾತ್ರ ರ್ಯಾಪ್ ತೆಗೆಯೋದು, ಹೌದಲ್ವಾ? ಸೊ ಅನ್ಫೋಲ್ಡ್ಮೆಂಟ್ ಅಂದ್ರೆ ಏನರ್ಥ,
ಸ್ವಾಮೀಜಿ ಹೇಳ್ತಾ ಇದ್ದಾರೆ ಅನ್ಫೋಲ್ಡ್ಮೆಂಟ್ ಅಂದ್ರೆ ಒಳಗಡೆ ಏನೋ ಇದೆ ಅಂತ ಹಾಗಾರೆ, ಇಲ್ದೇ ಇದ್ರೆ ನಾವು ಅನ್ಫೋಲ್ಡ್ ಮಾಡಕ್ಕಾಗಲ್ಲ. ಸೊ ಒಳಗಿರೋದನ್ನ ಬಿಚ್ಚಿಡೋದಂತೆ ಮೊದಲನೇದು. ಎರಡನೇದು ಡೆವಲಪ್ಮೆಂಟ್, ಅಭಿವೃದ್ಧಿ ಆಗೋದು. ಏನ್ ಅಭಿವೃದ್ಧಿ ಆಗೋದು? ಅದನ್ನ ಅನ್ಫೋಲ್ಡ್ ಮಾಡ್ಬೇಕು ಅಂದ್ರೆ, ಈಗ ಗಿಫ್ಟ್ ರ್ಯಾಪರ್ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಮನ್ಸು ಬರ್ಬೇಕು, ಕರೆಕ್ಟ್ ಅಲ್ವಾ? ತೆಗಿಬೇಕು ಅಂತ ಮನ್ಸೇ ಬರ್ಲಿಲ್ಲ ಅಂದ್ರೆ ಹೆಂಗ್ ತೆಗಿಯಕ್ಕಾಗತ್ತೆ? ತೆಗಿಯಕ್ಕಾಗಲ್ಲ. ಅದಾದ್ಮೇಲೆ ಏನ್ ಬೇಕು? ಸೀಸರ್ಸ್ ಬೇಕು, ಕೆಲವು ಸಲಕರಣೆಗಳು ಬೇಕು. ಆಯ್ತು, ಅದಕ್ಕಿಂತ ಮುಖ್ಯವಾಗಿ ನೀನ್ ಕೆಲಸ ಮಾಡ್ಬೇಕು, ನಿನ್ ಕೈಯಲ್ಲಿ ಶಕ್ತಿ ಬರ್ಬೇಕು. ಸೀಸರ್ಸ್ ಆರು ಕೊಡ್ತೀನಿ, ಚಾಕುನಾರು ಕೊಡ್ತೀನಿ, ಏನಾರು ಕೊಡ್ತೀನಿ, ನಿನ್ನಲ್ಲಿ ಶಕ್ತಿನೇ ಇಲ್ಲದೆ ಇದ್ರೆ ಅದನ್ನ ಹೆಂಗ ಪಕ್ಕ ತೆಗಿತೀಯಾ? ಸೊ ಡೆವಲಪ್ಮೆಂಟ್ ಅಂದ್ರೇನು? ಫಿಸಿಕಲ್ ಅಂಡ್ ಮೆಂಟಲ್ ಗ್ರೋತ್ ಮಾತ್ರ. ಅಂದ್ರೆ ದೈಹಿಕವಾಗಿ ಶಕ್ತಿ ಬೇಕು, ಮಾನಸಿಕವಾಗಿ ಅದಕ್ಕೆ ಒಂದು ದೃಷ್ಟಿಕೋನ ಇರಬೇಕು. ಅದೆರಡು ಇದ್ರೆ ಏನ್ ಮಾಡ್ಬೋದು? ನೀನು ಓಪನ್ ಮಾಡ್ಬೋದು. ಅದು ಓಪನ್ ಮಾಡಕ್ಕೆ ಸುತ್ತಮುತ್ತ ಸಾಕಷ್ಟು ಒತ್ತಡಗಳಿದೆ, ಒತ್ತಾಯಗಳಿದೆ, ಹೌದಲ್ವಾ? ಅಂತ ಸಂದರ್ಭದಲ್ಲೂ ಇದೆರಡು ಮಾಡಿದ್ರೆ ನೀನು ನಿಜವಾದ ಜೀವನ ನೀನ್ ನಡೆಸ್ತಾ ಇದೀಯಾ? ಸೊ ಇಲ್ಲಿ ನಮಗೆ ಎರಡನೇ ಭರವಸೆ ಸಿಕ್ಕಿದೆ. ಒಂದು, ಒಳಗಡೆ ಎಲ್ಲ ಇದೆಪ್ಪ, ನೀನೇನ್ ಪಕ್ಕದ ಮನವರಿಂದ ಹುಡುಕ್ಬೇಕಾಗಿಲ್ಲ. ಕಾಪಿ ಅಂತೂ ಖಂಡಿತ ಹೊಡಿಬೇಕಾಗಿಲ್ಲ. ನಾವು ಕಾಪಿ ಹೊಡಿಯಕ್ ಪಕ್ಕದಲ್ಲಿ ನೋಡ್ತಾ ಇದ್ರಲ್ವಾ, ಅದ್ನೇನ್ ನೋಡ್ಬೇಕಾಗಿಲ್ಲ. ಎಲ್ಲಿದೆ ಅದು? ನಿಮ್ ಒಳಗಡೆನೆ ಇದೆ. ನಿಮ್ ಒಳಗಡೆ ಇರ್ಬೇಕಾದ್ರೆ ಅದನ್ನ ತೆಗಿಬೇಕಾದ್ರೆ ಎರಡೇ ಬೇಕಾಗಿರೋದು. ಒಂದು ದೈಹಿಕವಾಗಿ ಶಕ್ತಿ ಇರಬೇಕು, ಇನ್ನೊಂದು ಮಾನಸಿಕವಾಗಿ ದೃಷ್ಟಿಕೋನ ಇರಬೇಕು. ಅದ್ ಎರಡು ಇದ್ರೆ ನೀವೇ ಬಿಚ್ಚಿಬಿಡ್ತೀರಾ. ಬಿಚ್ಚಿಬಿಟ್ರೆ ನೀವ್ ಯಾರು ಅಂತ ಗೊತ್ತಾಗ್ಬಿಡತ್ತೆ. ನಿಜವಾದ ಗಿಫ್ಟ್ ರ್ಯಾಪರ್ ಅಂದ್ರೆ ಅದು ಯಾವ್ದೋ ಅಮೂಲ್ಯವಾಗಿ ಇರ್ಬೋದಲ್ವಾ? ಯಾರು ಕಲ್ ತಗೊಂಡೆಲ್ಲ ಪ್ಯಾಕ್ ಮಾಡ್ಕೊಡ್ತಾರ? ಇಲ್ಲ ಅಲ್ವಾ? ಏನೋ ನಿಜವಾಗ್ಲು ಎಷ್ಟು ಗಟ್ಟಿಯಾಗಿ ಗಿಫ್ಟ್ ನ ರ್ಯಾಪ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಅಮೂಲ್ಯವಾದಂತ ಗಿಫ್ಟ್ ಒಳಗಡೆ ಇದೆ ಅಂತ. ಹೌದಾ? ಸೊ ಅದರಿಂದ ನಮ್ದು ಕೂಡ ಅಷ್ಟು ಈಸಿಯಾಗಿ ತೆಗಿಯಕ್ಕಾಗಲ್ಲ. ಅಂದ್ರೆ ಅರ್ಥ ಏನಾರು? ನಿಜವಾಗ್ಲೂ ಅದು ಡೈಮಂಡ್ ಇರ್ಬೇಕು. ಯಾವ್ದು ಬೆಲೂನ್ ಆಗಿದ್ರೆ ಬೇಗ ತೆಗಿಯಂಗ್ ಬಿಟ್ಬಿಟ್ಟಿರ್ತಾರೆ. ಗಿಫ್ಟ್ ರ್ಯಾಪರ್ ನೋಡಿದಿರಲ್ವಾ? ನೀವು ಚಿನ್ನದ ಅಂಗಡಿಗೆ ಹೋದ್ರೆ, ವಜ್ರದ ಅಂಗಡಿಗೆ ಹೋದ್ರೆ ಹೆಂಗ್ ರ್ಯಾಪ್ ಮಾಡ್ಕೊಡ್ತಾರೆ? ಅದಕ್ಕೊಂದು ಡಬ್ಬ ಇಟ್ಟು, ಆ ಡಬ್ಬ ಅದನ್ನಿಟ್ಟು, ಆ ಡಬ್ಬಕ್ಕೆ ಇನ್ನೊಂದು ಡಬ್ಬ ಹಾಕಿ, ಆ ಡಬ್ಬಕ್ಕೆ ಇನ್ನೊಂದು ಕವರ್ ಹಾಕಿ, ಹಾಗೆಲ್ಲ ಅಷ್ಟೆಲ್ಲ ರ್ಯಾಪ್ ಮಾಡ್ಕೊಡ್ತಾರೆ. ಸೊ ನಮಗೆ ಅದಿದೆ ಅಂತ ವಿವೇಕಾನಂದರು, ಅದು ನಿಜವಾಗ್ಲು ಅದನ್ನ ಓಪನ್ ಮಾಡದೆ ನಮ್ಮ ನಿಜವಾದ ಜೀವನ ಅಂತ. ಏನೋ ತಿಳ್ಕೊಂಬಿಟ್ವಿ ಹೆಂಗೆ ಅಂತ. ಹೆಂಗಪ್ಪ ಮಾಡೋದು? ಒಳಗಡೆ ಗಿಫ್ಟ್ ಏನೋ ಇದೆ, ಅಮೂಲ್ಯವಾದ ಗಿಫ್ಟ್ ಇದೆ, ತೆಗಿಯೋದು ಹೆಂಗೆ? ಅದೇ ಒಂದು ದೊಡ್ಡ ಪರಿಶ್ರಮ, ಶ್ರದ್ಧೆ ನಮಗೆ ಚರ್ಚೆ ಆಗಿರೋದು. ನಾವು ಹೇಗ್ ತೆಗಿಬಹುದು? ಅಷ್ಟು ಈಸಿಯಾಗಿ ತೆಗಿಯಕ್ಕಾಗತ್ತಾ ಅಂತ? ಖಂಡಿತ ತೆಗಿಯಕ್ಕಾಗತ್ತೆ. ಯಾಕಂದ್ರೆ ಅದು ನಿಮ್ದೇ ಗಿಫ್ಟ್, ನಿಮ್ಮಲ್ಲೇ ಇರೋದು. ಆಯ್ತಾ? ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇವೆಲ್ಲಾ ಲಕ್ಷ್ಯಗಳು ಎಲ್ಲಿದೆ? ಯಾಕಂದ್ರೆ ಯಾರು ಡಿಸೈಡ್ ಮಾಡ್ತಾರೆ? ನಿಮ್ ಗಿಫ್ಟ್ ನ ಯಾರು ತೆಗಿಬೇಕು? ನೀವೇ ತೆಗಿಬೇಕು, ಹೌದಲ್ವಾ? ಸೊ ಈಗ ನಿಮ್ಮ ಲಕ್ಷ್ಯ, ಗೋಲ್, ಮೀನಿಂಗ್ಫುಲ್ ಲೈಫ್ ಮಾಡಕ್ಕೆ ಯಾರು ಗುರಿ ಹಾಕ್ಬೇಕು? ನೀವು. ಆಶ್ರಮ ಹಾಕತ್ತಾ? ಸ್ಕೂಲ್ ಹಾಕತ್ತಾ? ಟೀಚರ್ ಹಾಕತ್ತಾ? ಪೇರೆಂಟ್ ಹಾಕ್ತಾರ? ಸ್ವಾಮೀಜಿ ಹಾಕ್ತಾರ? ಇಲ್ಲ. ಯಾರು ಹಾಕ್ಬೇಕು? ನೀವೇ ಹಾಕಬೇಕು. ಸೊ ಈ ಲಕ್ಷ್ಯ ಯಾಕೆ ಹಾಕಬೇಕು? ಯಾಕೆಂದ್ರೆ ಗೊತ್ತಾ? ಈಗ ನೋಡು, ಸುಮ್ನೆ ಮನೆ ಬಿಟ್ಟು ಹೊರಟೆ, ಇವತ್ತು ಬೆಳಗ್ಗೆ 6 ಗಂಟೆಗೆ, ಹೆಂಗಿದ್ರು ಅಮ್ಮ ಹೇಳ್ಸಿದ್ರು ಹೋಗ್ಲೇಬೇಕು ನೀನು ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಎಲ್ಲಿ ಹೋಗ್ಬೇಕು ನಂಗೆ ಗೊತ್ತಿಲ್ಲ, ಸುಮ್ನೆ ಎದ್ದು ಹೋಗ್ತಾ ಇರ್ತೀನಿ. ಏನಾಗುತ್ತೆ? ದಾರಿ ತಪ್ಪುದು, ಖಂಡಿತ ದಾರಿ ತಪ್ಪುದು. ವೆರಿ ಗುಡ್. ಸೊ ನಮ್ಗೆ ದಾರಿ ತಪ್ಪುಡುತ್ತೆ, ಆಯ್ತಾ? ಆದ್ರೆ ಕರೆಕ್ಟ್ ಆಗಿ ರಾಮಕೃಷ್ಣ ಆಶ್ರಮ ಅದರ ಅಡ್ರೆಸ್ಸು ಕರೆಕ್ಟ್ ಆಗಿ ಗೊತ್ತಿದ್ರೆ ಎಲ್ಲಿಗೆ ಬರ್ತೀರಾ? ಅಲ್ಲಿಗೆ ಬರ್ತೀರಾ. ಹಾಗಾದ್ರೆ ಅಕಸ್ಮಾತ್ ನಿನಗೆ ಕರೆಕ್ಟ್ ಅಡ್ರೆಸ್ ಗೊತ್ತಿರ್ಲಿಲ್ಲ ಅಂದ್ರೆ ರಾಮಕೃಷ್ಣ ಆಶ್ರಮಕ್ಕೆ ಬರಕ್ಕಾಗಲ್ವಾ? ಕೇಳ್ಕೊಂಡ್ ಸುತ್ಕೊಂಡ್ ಪಕ್ಕದ ರೋಡಲ್ಲಿ ಹೋಗ್ಕೊಂಡು, ಇವಾಗ ನಾನ್ ಬಂದೆ ಹಂಗೇನೆ, ಈ ರೋಡು ಆ ರೋಡು ಹಿಂಗ್ ವಾಪಸ್ ಬಂದು ತಿರ್ಗಾ ಇದೆ ಸುತ್ತಾಡ್ಕೊಂಡು ಕೊನೆಗೂ ರಾಮಕೃಷ್ಣ ಆಶ್ರಮಕ್ಕೆ ಬಂದೆ. ಯಾಕೆ ಹೇಳ?
ನನಗೆ ಸ್ಪಷ್ಟವಾದ ಮೊದಲೇ ಪ್ಲಾನ್ ಮಾಡ್ಬೇಕಿತ್ತು, ಈಗ ಇದೆಲ್ಲ ಆಗ್ಬೋದು ಅಂತ ನೇರವಾಗಿ ದಾರಿ ಹಿಡಿಬೇಕಿತ್ತು. ನಾನು ಅನ್ಕೊಂಡೆ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ತ್ಯಾಗರಾಜ ನಗರದೊಳಗಡೆ ತಿರುಗ್ಬಿಟ್ಟೆ. ಆಯ್ತಾ, ಸುಮ್ನೆ ನಾನು ವಿದ್ಯಾಪೀಠ ಸರ್ಕಲ್ ಇಂದ ನೇರವಾಗಿ ಮಂದಿರ ಮತ್ ಕಡೆಗೆ ಬಂದಿದ್ರೆ ನಾನು ರಸ್ತೆನೆ ತಪ್ತಿರ್ಲಿಲ್ಲ. ನಾನೇನೋ ಸ್ವಲ್ಪ ತಲೆ ಅತಿ ಬುದ್ಧಿ ಉಪಯೋಗಿಸ್ತೀನಿ ಅನ್ಕೊಂಡ್ಬಿಟ್ಟು ತ್ಯಾಗರಾಜ ನಗರಕ್ಕೆ ತಿರುಗ್ಬಿಟ್ಟು ಬುಲ್ ಟೆಂಪಲ್ ರೋಡ್ ತುಂಬಾ ದೊಡ್ಡ ರೋಡು, ಅದ್ರಲ್ಲಿ ಹೊಟ್ಟೋಗೋಣ ಅಂತ ಬಂದೆ. ಎರಡೆರಡು ಕಡೆ ಹಳ್ಳ ಬಿದ್ದಿತ್ತು, ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಸ್ವಾಮೀಜಿ ಹೇಳ್ತಾರೆ, ನಿಮಗೆ ಲಕ್ಷ್ಯ ಸರಿಯಾಗಿ ಗೊತ್ತರೆ ನೀವು ಮಿಸ್ಟೇಕ್ ಮಾಡಲ್ಲ ಅಂತಲ್ಲ, ಆದ್ರೆ ಬರೀ 1,000 ಮಿಸ್ಟೇಕ್ ಮಾಡ್ತೀರಾ. ಲಕ್ಷ್ಯನೇ ಗೊತ್ತಿಲ್ದಿದ್ರೆ ಏನ್ ಮಾಡ್ತೀರಾ? ಎಷ್ಟು ಮಿಸ್ಟೇಕ್ ಮಾಡ್ತೀರಾ? 50,000 ಮಿಸ್ಟೇಕ್. ನೋಡಿ, ನೀವೆಲ್ಲ ಹೇಳ್ಬೋದು ನಾವು ಗುರಿ ಇಟ್ಕೊಳ್ತಾ ಇದ್ರೆ ಏನಾಗತ್ತೆ ಅಂತ. ಗುರಿ ಇಟ್ಕೊಳ್ತಾ ಇದ್ರು ಗುರಿ ಎಲ್ಲೆಲ್ಲೋ ಹೋಗ್ಕೊಂಡಾಗೆ ಜೀವನ ನಡೆಯುತ್ತೆ. ಆದ್ರೆ ಗುರಿ ಇಟ್ಕೊಂಡ್ರೆ ನಿಮ್ಗೆ ಬರೀ 1000 ಮಿಸ್ಟೇಕ್ಸ್ ಅಲ್ಲೇ ತಲುಪ್ಬಿಡ್ತೀವಿ. ಗುರಿ ಇಟ್ಕೊಳ್ತಾರೆ 50,000 ಮಿಸ್ಟೇಕ್ಸ್, ಅದನ್ನ ತಿದ್ದೋ ಅಷ್ಟೊತ್ತಿಗೆ ನಮ್ ಜೀವನ ಮುಗ್ದೋಗಿರುತ್ತೆ. ಹೌದಲ್ವಾ? ಸೊ ಅದು ನಮಗೆ ಗೊತ್ತಿರ್ಬೇಕು. ಇದನ್ನ ಯಾವಾಗ್ಲೂ ಹೇಳಿರ್ತಾರೆ ನಿಮ್ಗೆ, ಕೇಳಿದೀರಾ? ಪುರುಷಾರ್ಥ ಅಂತ. ಏನದು ಪುರುಷಾರ್ಥ ಅಂದ್ರೆ? ವೆರಿ ಗುಡ್. ಧರ್ಮ, ಅರ್ಥ, ಕಾಮ, ಮೋಕ್ಷ. ವೆರಿ ಗುಡ್. ಏನು ಪುರುಷಾರ್ಥ ಅಂದ್ರೇನು? ಪುರುಷ ಅಂದ್ರೆ ಮನುಷ್ಯ, ಆಮೇಲೆ ಅರ್ಥ ಅಂದ್ರೆ ಮೀನಿಂಗ್. ಒಂದರ್ಥ ಮೀನಿಂಗು, ಇನ್ನೇನು ಇನ್ನೊಂದು ಅರ್ಥ, ಅದು ಗುರಿ. ಪುರುಷಾರ್ಥ ಅಂದ್ರು ಮಾನವನ ಗುರಿ. ಈ ಮಾನವನ ಗುರಿ ಎಲ್ಲರಿಗೂ ಇದೆಲ್ಲ ತುಂಬಾ ಉರುಡ್ದು ಬಿಟ್ಟಿದ್ದೀರಾ. ಎಲ್ಲರೂ ಉರುಡ್ತಿದ್ದೀರ ತಾನೆ? ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಓಕೆ, ಯಾರ್ಯಾರು ಏನೇನ್ ಕೇಳ್ಬೇಕೋ ಇಲ್ಲೇ ಕೇಳ್ಬಿಡಿ. ನನ್ಗೆ ಡೌಟ್ ಎಲ್ಲ ಅಲ್ಲಿ ಕೆಲವ್ರಿಗೆ ಅಲ್ಲಲ್ಲೇ ಪಕ್ಕದವ್ರ ಹತ್ರ ಕೇಳ್ತಾ ಇದಾರೆ ಅಲ್ವೇನಾ? ಅವನ್ಗೆ ಹೇಳು ಡೌಟ್, ನನ್ಗೆ ಕೇಳಕ್ಕೆ. ನಿಂಗ್ ಡೌಟ್ ಇತ್ತಲ್ವಾ? 50,000 ಮಿಸ್ಟೇಕ್ ಮಾಡಿದ್ಯಲ್ವಾ? ಇಲ್ವಾ? ಸೊ ಕೇಳ್ಕೊ, ಯಾವುದು ಇದೆ. ಈ ಧರ್ಮ, ಅರ್ಥ, ಮೋಕ್ಷ, ಕಾಮ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನ ಎಲ್ಲರೂ ಓಡಾಡ್ತಿರ್ತೀವಿ. ಆದ್ರೆ ಅದನ್ನ ಸರಳವಾಗಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋಣ. ಆಯ್ತಾ? ಏನಪ್ಪಾ ಅಂದ್ರೆ ನೋಡು, ಇದಕ್ಕಿಂತ ಒಳ್ಳೆ ಗುರಿ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಕಾಮ, ಕಾಮ ಅಂದ್ರೇನು? ಲಸ್ಟ್ ಅಲ್ಲ, ಡಿಸೈರ್. ಆಸೆ ಇಲ್ವಾ ನಿಂಗೆ? ಆಸೆ ಇದೆ. ಆಶ್ರಮಕ್ಕೆ ಬರಕ್ ಆಸೆ ಇರ್ಬೋದು, ಇವತ್ತು ಮಧ್ಯಾಹ್ನ ಪಿಕ್ಚರ್ಗೆ ಹೋಗಕ್ ಆಸೆ ಇರ್ಬೋದು, ನಾಳೆ ಕಾಲೇಜಲ್ಲಿ ಟಾಪರ್ ಆಗಕ್ ಆಸೆ ಇರ್ಬೋದು. ಆಯ್ತಾ? ಯಾವ್ದು ಬೇಕಾದ್ರೂ ಆಸೆ ಇರ್ಬೋದು. ಹೇಳಿ, ಕೂತ್ಕೊಂಡು ಹೇಳು, ಪರವಾಗಿಲ್ಲ. ಕರೆಕ್ಟ್. ಆದ್ರೆ ಮಿಸ್ಟೇಕ್ ನಿಂದ ಕಲಿಯೋದು ತುಂಬಾ ಸಂತೋಷ. ಅದಕ್ಕೆ ಸ್ವಾಮೀಜಿ 1,000 ಮಿಸ್ಟೇಕ್ ಬಿಟ್ಟಿದ್ದಾರೆ. ಯಾಕಂದ್ರೆ ಬರೀ ಮಿಸ್ಟೇಕೇ ಮಾಡ್ತಾ ಇದ್ರೆ ಜೀವನನೇ ಮುಗ್ದೋಗಿರುತ್ತಲ್ಲ. ಅವ್ನು ಹೇಳಿದ್ನಲ್ಲ, ನಾವು ಪೂರ್ತಿ ಮಿಸ್ಟೇಕ್ ನ ತಿದ್ಕೊಳ್ಳೋ ಅಷ್ಟೊತ್ತಿಗೆ ಈ ಜೀವನ ಮುಗ್ದೋಗಿರುತ್ತೆ. ಅದಕ್ಕೋಸ್ಕರ ಲಕ್ಷ್ಯ ಇಟ್ಕೋಬೇಕು. ಆಗ ಏನಾಗುತ್ತೆ, 1,000 ಮಿಸ್ಟೇಕ್ ಇಳಿಯುತ್ತೆ. ಅದನ್ನ ಸ್ವಲ್ಪ ಸ್ಮಾಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 50,000 ಹೋಲ್ಸಿದ್ರೆ 1,150 ಎತ್ತಲ್ವಾ? 2% ಪ್ರಾಬ್ಲಮ್, ಅದು 100% ಪ್ರಾಬ್ಲಮ್ ಅಲ್ಲ. ಸೊ ಅದರಿಂದ ನೀನ್ ಹೇಳಿದ್ ಕರೆಕ್ಟು. ಆದ್ರೆ ಅದನ್ನ ಅಷ್ಟ್ರ ಏನು ಇಟ್ಕೊಳ್ಳಿಲ್ಲ ಅಂದ್ರೆ ನಿಂಗೆ ಇನ್ನೂ 1,000 ಮಿಸ್ಟೇಕ್ ಇರುತ್ತೆ. ಆದ್ರೆ ಬರೀ ಮಿಸ್ಟೇಕ್ ಇದ್ರೆ ನಮಗೆ ಅದನ್ನ ತಿದ್ದುಕೊಳ್ಳೋ ಅಷ್ಟು ಪುರ್ಸತ್ತೆ ಇರಲ್ಲ. ಜೀವನ ಮುಗ್ದೇ ಹೋಗಿರುತ್ತೆ. ಆಗ ಬೇಸರ ಆಗೋಗುತ್ತೆ. ನಮಗೆ ಜೀವನದಲ್ಲಿ ಏನ್ ಸಾಧನೆ ಮಾಡದೆ ಅನ್ನೋ ಒಂದು ಸಂತೋಷ ಖಂಡಿತ ಇರಲ್ಲ. ಅದಕ್ಕೋಸ್ಕರ ಮಾಡ್ಬೇಕು. ಗುಡ್. ಸೊ ಈಗ ಕಾಮ ಅಂದ್ರೇನು? ವಿಶ್. ಸೊ ನಿನಗೆ ನಮ್ಮ ಸಂಪ್ರದಾಯದಲ್ಲಿ ನಿಮ್ಗೆ ಏನು ಯೋಚನೆ ಮಾಡಬೇಡಿ. ನೀವು ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, IAS ಆಫೀಸರ್ ಆಗ್ಬೇಕಾ, ಪೊಲೀಸ್ ಆಗಬೇಕಾ, ಲಾಯರ್ ಆಗ್ಬೇಕಾ, ಟೀಚರ್ ಆಗ್ಬೇಕಾ, ಯಾವ್ದು ಬೇಕಾರಾಗಿ ಎಲ್ಲ ಆಸೆ ಇಟ್ಕೊಳ್ಳಿ. ಆಸೆ ಇಟ್ಕೊಳ್ಳಕ್ ಯಾವ್ದು ಪ್ರಾಬ್ಲಮ್ ಇಲ್ಲ. ಆಯ್ತಾ? ಆಸೆ ಸಾಧನೆ ಮಾಡ್ಬೇಕಾ? ಮಾಡ್ಬೇಕು. ಮಾಡ್ಬೇಕಾದ್ರೆ ಫೀಸ್ ಕಟ್ಬೇಕು. ಬೇಲೆ ಸಹಕಾರ ಸಂಪನ್ಮೂಲತೆಗಳು ಬೇಕು. ಪುಸ್ತಕ ಬೇಕು ಅಲ್ವಾ? ಜಾಮೆಟ್ರಿ ಬಾಕ್ಸ್ ಬೇಕು, ಬಟ್ಟೆ ಬೇಕು, ಆಯ್ತಾ? ಸೈಕಲ್ ಬೇಕು, ನಾಳೆ ದಿನ ಬೈಕ್ ಬೇಕು, ತಿಂಡಿ ಬೇಕು. ಅದೆಲ್ಲವನ್ನ ಪಡ್ಕೊಳ್ಳಿಕ್ಕೆ
ಏನ್ ಬೇಕು? ದುಡ್ಡು ಬೇಕು. ಅರ್ಥ ಅದು ಬೇಕು. ಅರ್ಥ ಅಂದ್ರೆ ಏನ್ ಹೇಳು? ದುಡ್ಡು. ಸೊ ಅದು ಅರ್ಥ ಗುರಿ ಆದ್ರೂ ಅರ್ಥ ಹಣವೂ ಕೂಡ. ಆದ್ರೆ ಹಣ ಒಂದೇ ಗುರಿ ಅಲ್ಲ, ಆಯ್ತಾ? ಸೊ ಹಾಗಾಗಿ ಅರ್ಥ ಬೇಕು. ಸೊ ಅರ್ಥ ನೀ ಸಂಪಾದನೆ ಮಾಡ್ಬೇಕು ಅಂತ ಹೇಳಿದಿರಾ, ಖಂಡಿತ ಮಾಡಬೇಡ ಅಂತ ಹೇಳಿಲ್ಲ, ಆಯ್ತಾ? ನಿಮಗ್ ಗೊತ್ತಿದ್ಯಾ, ಸುಮಾರು 18ನೇ ಶತಮಾನ ತನಕ ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಶ್ರೀಮಂತ ದೇಶ ಆಗಿತ್ತು. ಅದಕ್ಕೆ ಕೊಲಂಬಸ್ ಕೂಡ ಹುಡುಕೊಂಡು ಇಲ್ಲಿಗೆ ಬಂದ. ಎಲ್ಲಾ ರಾಜರು ಎಲ್ಲಾ ರಾಣಿರು ಭಾರತ ಹುಡುಕ್ಬೇಕು ಅಂತ ಬರೋರು. ಆಫ್ರಿಕಾದಲ್ಲಾರಾಗಿರ್ಲಿ, ಸ್ಪೇನ್ ಅಲ್ಲಾರಾಗಿರ್ಲಿ, ಇಲ್ಲ ಇಂಗ್ಲೆಂಡ್ ಅಲ್ಲಾಗಿರ್ಲಿ, ಪ್ರತಿಯೊಬ್ರು ಹುಡ್ಕೊಂಡು ಬಂದಿದ್ಯಾ. ಅದಕ್ಕೆ ನಮ್ ದೇಶ ತುಂಬಾ ಶ್ರೀಮಂತ ದೇಶ ಅಂತ. ಸೊ ಎಷ್ಟು ಶ್ರೀಮಂತಿಕೆ ಇದೆ ಅಂದ್ರೆ, ಪ್ರಪಂಚದಲ್ಲಿ 100 ರೂಪಾಯಿ ಇದ್ರೆ 32 ರೂಪಾಯಿ ಎಲ್ಲಿಂದ ಬರ್ತಿತ್ತು? ಭಾರತದಿಂದ ಬರ್ತಿತ್ತು. ಇವಾಗ 4 ರೂಪಾಯಿ ಬರುತ್ತೆ. ಸೊ ಶ್ರೀಮಂತನಾಗಿರ್ಬಾರ್ದು ಅಂತ ಏನ್ ಹೇಳಿಲ್ಲ. ಆದ್ರೆ ಇಲ್ಲಿ ನೋಡಿ, ನಿನ್ನ ಆಸೆ ಇಟ್ಕೋ, ಅದಕ್ಕೆ ಬೇಕಾದಂತ ಹಣ ಅಥವಾ ಬೇರೆ ಸಂಪನ್ಮೂಲತೆಗಳ ಸಹಕಾರ ತಗೋ, ಯಾವುದೂ ತಪ್ಪಿಲ್ಲ. ಆದ್ರೆ ಹೇಗ್ ತಗೋಬೇಕು ಅನ್ನೋದು 2 ಕೊನೆಯಲ್ಲಿದೆ. ಮೇಲ್ಗಡೆ ಧರ್ಮ ಇದೆ, ಕೆಳಗಡೆ ಮೋಕ್ಷ ಇದೆ. ಏನಪ್ಪ ಧರ್ಮ ಮತ್ತೆ ಮೋಕ್ಷ? ಯಾಕಪ್ಪ ಮಧ್ಯದಲ್ಲಿ ಸಿಕ್ಕಾಕ್ಸ್ಬಿಟ್ಟಿದಾರ ನನ್ನ? ಏನಂಗಂದ್ರೆ ಧರ್ಮ ಅಂದ್ರೆ ಕೆಲ್ಸಾನ, ರೈಟಿಯಸ್ನೆಸ್ ಅನ್ನೋದು ದೊಡ್ಡ ಪದ. ಏನ್ ಹಂಗಂದ್ರೆ ಅರ್ಥ? ರೈಟಿಯಸ್ನೆಸ್ ಅಂದ್ರೆ ಕರೆಕ್ಟ್ ಆಗಿ ಮಾಡೋದು. ಏನ್ ಕರೆಕ್ಟ್ ಆಗಿ ಮಾಡೋದು ಅಂದ್ರೆ ಏನರ್ಥ? ಸತ್ಯವಾಗಿ ಮಾಡೋದು. ಸತ್ಯವಾಗಿ ಮಾಡೋದು ಅಂದ್ರೆ ಏನರ್ಥ? ಮುಖ್ಯವಾಗಿ ಧರ್ಮ ಅನ್ನೋದು ಅಷ್ಟೇ ಅರ್ಥ. ಏನು ಗೊತ್ತಾ? ಇದು ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ನಿನಗೆ ಕಾಮ ಮತ್ತೆ ಅರ್ಥ ಬೇಕಾ ಇಲ್ವಾ? ಬೇಕು. ನಿಂಗೆ 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 ಎಲ್ಲರಿಗೂ ಕಾಮ ಅರ್ಥ ಬೇಕು, ಕರೆಕ್ಟ್ ತಾನೆ? ಸೊ ಎಲ್ಲರಿಗೂ ಕಾಮ ಅರ್ಥ ಬರ್ಬೇಕು ಅಂತಂದ್ರೆ, ನನ್ನ ಕಾಮ ಮತ್ತು ನನ್ನ ಅರ್ಥವನ್ನ ಪೂರೈಸ್ಕೊಳ್ಳೋ ಜವಾಬ್ದಾರಿ ನನ್ನಲ್ಲಿ ಮಾತ್ರ ಇರಬೇಕೆ ಹೊರತು ಅವನ ಮೇಲೆ ಒತ್ತಡ ಆಗ್ಲಿ ಅಡಚಣೆ ಆಗ್ಲಿ ನಾನು ಹಾಗೆ ಮಾಡಬಾರ್ದು. ಅವನಿಗೂ ನನ್ನಂತೆಯೇ ಎಲ್ಲ ಅವಶ್ಯಕತೆ ಇದೆ ಅನ್ನೋ ಒಂದು ಪರಿಭಾವನೆ ನನ್ನಲ್ಲಿದೆ ಅಂದ್ರೆ ನಾನು ಧರ್ಮ ಪರಿಪಾಲನೆ ಮಾಡ್ತಾ ಇದ್ದೀನಿ ಅಂದ್ರೆ ಪರರೂ ಕೂಡ ನನ್ನಂತೆ. ಆದ್ರಿಂದ ನನಗೆ ಅವನಿಗೆ ಯಾವ ಅಡಚಣೆಗಳು ಆಯ್ತಾ ಅಥವಾ ಬೇರೆ ಯಾವುದೇ ರೀತಿ ಒತ್ತಡಗಳು ಮಾಡ್ದೇನೆ ನಂದನ್ನ ನಾನು ಪ್ರಪಂಚ ತುಂಬಾ ವಿಶಾಲ. ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಈ ಪ್ರಪಂಚದಲ್ಲಿ ಜಾಗ ಇದೆ. ಪ್ರತಿಯೊಬ್ಬರಿಗೂ ಅವರ ಅರ್ಥ ಮತ್ತು ಕಾಮವನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ, ಅವಶ್ಯಕತೆನೂ ಇದೆ, ಶಕ್ತಿನೂ ಇದೆ. ಆಯ್ತಾ? ಶ್ರೀಲಕ್ಷ್ಮಿ ಶಕ್ತಿನೂ ಕೊಡ್ತಾಳೆ, ಅವಳು ಶಕ್ತಿ ದೇವತೆ ಅಲ್ವಾ? ಸೊ ಅದರಿಂದ ನಾವು ಎಲ್ಲವನ್ನೂ ನಮ್ಮಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಸೊ ಅವ್ರಿಗೂ ಅದೇ ಇದೆ, ನನಗೂ ಅದೇ ಇದೆ ಅಂದ್ರೆ ನಾನ್ ಯಾಕಪ್ಪ ಅವ್ರಿಗೆ ಅಡ್ಡ ಬರ್ಬೇಕು? ನಾನ್ ಯಾಕಪ್ಪ ಅವ್ರನ್ನೂ ಗೌರವಿಸಬಾರ್ದು? ನಿನ್ ಲಕ್ಷ್ಯ ಇದೆಪ್ಪ, ನಿಂದು ಜೀವನ ಇದೆ, ನೀನ್ ನೋಡ್ಕೊಪ್ಪ. ನೀನು ಓದ್ತಾ ಇದೀಯ, ಈಗ ಇಬ್ರು ಓದ್ತಾ ಇದ್ದೀರಾ, ಇವನು ರ್ಯಾಂಕ್ ಬರ್ಬೇಕು, ಅವನು ರ್ಯಾಂಕ್ ಬರ್ಬೇಕು. ಅವ್ನ್ ರ್ಯಾಂಕ್ ಬರಬಾರ್ದು ಅಂತ ಅಂದ್ಬಿಟ್ಟು ನೀನ್ ಯಾಕಪ್ಪ ಅಡ್ಡ ಹಾಕ್ತೀಯ? ಅದ್ ಅಡ್ಡ ಹಾಕಿದ್ರೆ ಅಧರ್ಮ ಆಗತ್ತೆ. ಆಯ್ತಾ? ಪರರನ್ನ ತನ್ನಂತೆ ಭಾವಿಸಿ ನನ್ನ ಕ್ಷೇತ್ರವನ್ನ ಮಾತ್ರ ನನ್ ಕಟ್ಕೊಂಡು ಬೇರೆಯವರು ಯಾವುದೇ ರೀತಿಯಾದ ಒತ್ತಡ ಒತ್ತಾಯಗಳನ್ನ ಅಡಚಣೆಗಳನ್ನ ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ಅದೇ ಧರ್ಮ. ಸುಲಭನಾದು ಜ್ಞಾಪಕ ಇಟ್ಕೊಳ್ಳಕ್ಕೆ. ಸೊ ಧರ್ಮ ಅಂದ್ರೆ ಏನು? ಎಲ್ಲರಿಗೂ ನನ್ನಂತೆ ಎಲ್ಲ ಅವಶ್ಯಕತೆಗಳಿದೆ, ಆದ್ರಿಂದ ನಾನು ಅವ್ರಿಗೆ ಯಾವ ರೀತಿ ತೊಂದರೆಯನ್ನ ಮಾಡಲ್ಲ. ಬೇಡಂಗಿದ್ರೆ ಅವ್ರ ಜೊತೆ ಸಹಕಾರನ ಕೊಡ್ತೀನಿ. ಸಹಕಾರ ಬಿಟ್ಟು ಬೇರೆ ಏನೂ ಮಾಡಲ್ಲ. ಎಲ್ಲರಿಗೂ, ಯಾವುದೇ ವ್ಯಕ್ತಿಗಾದ್ರು ಅದು ಧರ್ಮ ಅಂತ. ಸೊ ನೀನು ನಿನ್ನ ಕಾಮ ಮತ್ತು ಅರ್ಥವನ್ನ ಬೇರೆಯವರಿಗೆ ಯಾವ ರೀತಿಯಾದ ಅಡಚಣೆಗಳನ್ನು ಕೊಡದೆ ಬೇರೆಯವರನ್ನು ತನ್ನಂತೆಯೇ ಭಾವಿಸಿ ಜೀವನ ನಡೆಸದೆ ಧರ್ಮ. ನಿನ್ನ ಲಕ್ಷ್ಯವನ್ನ ಹುಡುಕೊಳ್ಳೋದೆ ಧರ್ಮ. ಹಾಗಾದ್ರೆ ಮೋಕ್ಷ ಅಂದ್ರೇನು? ಡೌಟ್ ಕೇಳು. ವೆರಿ ಗುಡ್. ಮಾಡಿಸ್ಲಿ ಬಿಡು. ಮೋಸ ಹೆಂಗಾಗುತ್ತೆ? ವಿವೇಕಾನಂದರು ಮೊದಲೇ ಏನ್ ಹೇಳಿದ್ರು?
ಏನ್ ಹೇಳಿದ್ರು? ಅಂಡರ್ ಸರ್ಕಮ್ಸ್ಟೆನ್ಸಸ್ ಪ್ರೆಸ್ಸಿಂಗ್ ಯು ಡೌನ್ ಅಂತ. ಸೊ ನಿನ್ನ ಜೀವನ ನಿಜವಾದ ಜೀವನ ಅರ್ಥಪೂರ್ಣ ಯಾವಾಗ ಆಗೋದು? ವೆನ್ ಯು ಅನ್ಫೋಲ್ಡ್ ಯುವರ್ ಗಿಫ್ಟ್ ಇನ್ಸೈಡ್ ಬೈ ಡೆವಲಪಿಂಗ್ ಯುವರ್ ಫಿಸಿಕಲ್ ಅಂಡ್ ಮೆಂಟಲ್ ಎಬಿಲಿಟೀಸ್, ವೆನ್ ದೇರ್ ಆರ್ ಸರ್ಕಮ್ಸ್ಟೆನ್ಸಸ್ ವಿಚ್ ಆರ್ ಪ್ರೆಸ್ಸಿಂಗ್ ಯು ಡೌನ್. ಸೊ ಅವನ ಪಕ್ಕದಲ್ಲಿ ಒತ್ತಡ ಆಗ್ತಿರ್ತಾನೆ, ಆದ್ರೆ ನೀನು ಅದರಿಂದ ಯೋಚನೆ ಮಾಡ್ಬೇಕಾಗಿಲ್ಲ. ಯಾತಕ್ಕೆ ಯೋಚನೆ ಮಾಡ್ಬೇಕಾಗಿಲ್ಲ? ನಿನ್ನ ಒಳಗಡೆ ಆ ಶಕ್ತಿ ಇದೆ. ಸೆಲ್ಫ್ ಬಿಲೀಫ್. ವೆರಿ ನೈಸ್, ವೆರಿ ಗುಡ್. ಸೊ ಈಗ ಅದಕ್ಕೂ ಬರ್ತೀನಿ ನಾನು. ಸೊ ಈಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಅದು ಹೇಗ್ ಪಡೆಯೋಣ ಅಂತ ನೋಡೋಣ. ಒಂದು, ಧರ್ಮ ಗೊತ್ತಾಯ್ತಾ? ಕಾಮ ಅಂದ್ರೆ ಏನಾಯ್ತು, ಅರ್ಥ ಅಂದ್ರೆ ಏನಾಯ್ತು ಅಂತ ಗೊತ್ತಾ? ಅದೆರಡು ನಿಮ್ಗೆ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಲಿ, ಲೆಕ್ಚರ್ ಆಗ್ಲಿ, ಮನೆ ಕಟ್ಟಿ, ಕಾರ್ ತಗೊಳ್ಳಿ, ಏನ್ ಬೇಕಾದ್ರೆ ಮಾಡಿ, ಆಯ್ತಾ? ನಿಮ್ಗೆ ಏನ್ ಆಸೆ ಇದೆಯೋ ಅದೆಲ್ಲ ಪೂರೈಸ್ಕೊಳ್ಳಿ. ಆದ್ರೆ ಬೇರೆಯವ್ರಿಗೆ ಅಡಚಣೆ ಮಾಡಬೇಡಿ. ಈ ಪ್ರಪಂಚದಲ್ಲಿ ಸಾಕಷ್ಟು ಅವಕಾಶಗಳಿದೆ, ಅದ್ರ ಪ್ರಕಾರ ಪರರಿಗೂ ಅದೆಲ್ಲ ಅವಶ್ಯಕತೆ ಇದೆ ಅನ್ನೋ ಇದಿಟ್ಕೊಂಡು ಅವ್ರು ಎಷ್ಟಾರು ಒತ್ತಡ ಆಗ್ಲಿ, ಇತರ ಆಗ್ಲಿ, ನಿಮಗೆ ಶಕ್ತಿ ಇದೆ ಅನ್ನೋದು ಜ್ಞಾಪಕ ಇರ್ಬೇಕು. ನೀವು ಅವ್ರಿಗೆ ಅಡ್ಡ ಬರಬಾರ್ದು. ಆ ರೀತಿ ಜೀವನ ಪಾಲಿಸೋದೇ ಧರ್ಮ ಅಂತ. ಹಂಗಾರೆ ಮೋಕ್ಷ ಅಂದ್ರೇನು? ನಾವು ಮಾಡಿದ ಪಾಪಕ್ಕೆ, ನಾವು ಪಾಪಿಗಳೇ ಅಲ್ಲ ಕಣೋ. ಪಾಪ ಹೆಂಗೋ ಮಾಡಕ್ಕಾಗತ್ತೆ? ನಾವು ವಿ ಓನ್ಲಿ ಮೇಕ್ ಮಿಸ್ಟೇಕ್ಸ್, ವಿ ಡೋಂಟ್ ಮೇಕ್ ಪಾಪಾಸ್ ಅಲ್ವಾ? ಸ್ವಾಮೀಜಿ ಹೇಳಿದಾರಲ್ಲ, ಬರೀ 1,000 ಮಿಸ್ಟೇಕ್ ಮಾಡ್ತೀವಿ ಅಷ್ಟೇ. ಪಾಪ ಹೆಂಗಾಗತ್ತದು? ಅದಕ್ಕೆ ಯಾಕಂದ್ರೆ ಪಾಪ ಅನ್ನೋ ಒಂದು ಕ್ರಮ ಇದೆಯಲ್ಲ, ಅದರಿಂದನೇ ಆಚೆ ಬರಬೇಕು. ಯಾಕಂದ್ರೆ ನಾವೆಲ್ಲ ಅಮೃತಸ್ಯ ಪುತ್ರರು ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರು ಅಲ್ವಾ? ಸೊ ಅದೇ ನಮ್ಮ ಸೆಲ್ಫ್ ಬಿಲೀಫು. ಮೋಕ್ಷ ಅಂದ್ರೆ ಅದಲ್ಲ. ಮೋಕ್ಷ ಅಂದ್ರೆ ಏನ್ ಗೊತ್ತಾ? ನಿಜವಾದ ಪಾಪ ಯಾವ್ದು ಗೊತ್ತಾ? ನೀನ್ ಪಾಪ ಮಾಡದೆ ಅಂತ ಹೇಳಿದ್ಯಲ್ಲ, ನಮ್ ಪ್ರಾಬ್ಲಮ್ ಏನು ಗೊತ್ತಾ? ಮೋಕ್ಷ ಅಂದ್ರೆ ಈ ಅರ್ಥ ಮತ್ತು ಕಾಮನ ತಗೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ನಾನು. ನಾವು ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಅದರಿಂದ ಆಚೆನೆ ಬರ್ತಾ ಇಲ್ಲ. ಸೊ ನಮ್ಗೆ ಯಾವಾಗ್ಲೂ ಯೋಚನೆ ಕಾಮ ಮತ್ತೆ ಅರ್ಥದ್ದೇ, ಬೇರೆ ಏನು ಯೋಚನೆ ಇಲ್ಲ. ಸೊ ನಮ್ಗೆ ಅದು ಗುಲಾಮ ಆಗೋ ಬದಲು ನಾವು ಅದರ ಗುಲಾಮರಾಗ್ಬಿಟ್ಟಿದೀವಿ. ಹೌದಲ್ವಾ? ಯಾವಾಗ ನಾವು ಕಾಮ ಮತ್ತು ಅರ್ಥದ ಗುಲಾಮಗಿರಿಯಿಂದ ಆಚೆ ಬರ್ತೀವೋ ಆಗ ನಾವು ಮೋಕ್ಷ ತಲುಪ್ತೀವಿ. ಮೋಕ್ಷಕ್ಕೆ ಬೇರೆ ಏನು ಮಾಡ್ಬೇಕಾಗಿಲ್ಲ. ನಾವೆಲ್ಲ ಹೋಗ್ಬಿಟ್ಟು ಏನೋ ಸೂಸೈಡ್ ಮಾಡ್ಕೋಬೇಕಾಗಿಲ್ಲ. ಗೊತ್ತಾಯ್ತಾ? ಮೋಕ್ಷ ಸಿಗ್ಬೇಕು ಅಂತ ಅನ್ಬಿಟ್ಟು, ಆಯ್ತಾ? ಮೋಕ್ಷ ಸಿಗಬೇಕಾದ್ರೆ ಏನಿಲ್ಲ, ಅದು ನಮ್ಮ ದೃಷ್ಟಿಕೋನ. ನಮಗೆ ಕಾಮ ಮತ್ತು ಅರ್ಥ ಅವಶ್ಯಕತೆ ಇದೆ, ಅವಕಾಶ ಇದೆ, ಶಕ್ತಿ ಇದೆ, ಆದ್ರೆ ಅದರ ಗುಲಾಮನಾಗಲ್ಲ ನಾನು. ಆಯ್ತಾ? ಸಾಕು. ಎಷ್ಟಿದೆಯೋ ಅಷ್ಟಿರ್ಲಿ, ಅಥವಾ ಇಷ್ಟು ಸಾಧನೆ ಮಾಡಿದ್ರು ಅಷ್ಟೇ ದುಡ್ಡಿದ್ರು ಕೂಡ ದುಡ್ಡು ಗಂಟ್ಕೊಂಡಿರಲ್ಲ ನಾನು. ಲಿಮಿಟ್ ಏನು? ಮನಸ್ಸಿನಲ್ಲಿ ಅದಕ್ಕೆ ಅಟ್ಯಾಚ್ಮೆಂಟ್ ಕಮ್ಮಿ ಮಾಡ್ಕೊಳ್ಳೋದು. ಆಯ್ತಾ? ಯಾರೋ ಅಯ್ಯೋ ಇವತ್ತು ₹1 ಎತ್ಕೊಂಡು ಹೋಗ್ಬಿಟ್ರು, ಎಷ್ಟು ಲಾಸ್ ನಿಮ್ಗೆ ಅಂತ. ಜೋಬಲ್ ₹1,000 ಇದೆ, ₹1 ಹೋದ್ರೆ ಓದ್ಲಾಗಡೆ ಬಿಡ್ಲಾಗಿದೆ ಅನ್ನಕ್ಕಾಗತ್ತಾ ನಿಂಗೆ? ಇಲ್ಲ. ₹1 ಕಳೆದೋಯ್ತು ಅಂತ ಪೂರ್ತಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ನಿಂಗೆ. ಜೋಬಲ್ಲಿರೋ ₹1,000 ಬಗ್ಗೆ ಚಿಂತೆನೆ ಇಲ್ಲ ನಿಂಗೆ ಅಲ್ವಾ? ಸೊ ಈ ಮೋಕ್ಷ ಅಂದ್ರೆ ಏನಿಲ್ಲ, ಈ ಅರ್ಥ ಮತ್ತು ಕಾಮಕ್ಕೆ ಗುಲಾಮನಾಗದೆ ಗುಲಾಮನ ಆಗದೆ ಇರೋದೇ ಮೋಕ್ಷ. ಗುಲಾಮಗಿರಿಯಿಂದ ಆಚೆ ಬರೋದೇ ಮೋಕ್ಷ. ಒಪ್ಪಬಹುದಾ? ಸುಲಭ ಇದೆಯಾ? ಸೊ ನಿಮಗೆ ಅರ್ಥ ಮತ್ತು ಕಾಮ ಇರುತ್ತೆ, ಅದಕ್ಕೆ ಅರ್ಥ ಬೇಕು, ಎರಡೂ ಪಡ್ಕೊಳಕ್ ಶಕ್ತಿ ಇದೆ, ಅವಕಾಶ ಇದೆ, ಅವಶ್ಯಕತೆ ಇದೆ. ಅದೆರಡೂ ಪಡ್ಕೊಳ್ಳಿ ನಿಮ್ ಜೀವನದಲ್ಲಿ, ಅದು ಗುರಿಯಾಗಿರ್ಲಿ. ಆದ್ರೆ ಅದನ್ನ ಧರ್ಮದ ಚೌಕಟ್ಟಿನಲ್ಲಿ, ಅಂದ್ರೆ ಪರರಿಗೂ ಇದು ಬೇಕು ಅಂತ ಗೊತ್ತಿದ್ದು ಅವರಿಗೆ ಯಾವುದೇ ರೀತಿಯ ಅಡಚಣೆ ಒತ್ತಾಯಗಳನ್ನ ಮಾಡದೆ ನೀವು ಪಡ್ಕೊಳ್ಳಿ. ಜೊತೆಗೆ ಇವೆರಡರ ಬಗ್ಗೆ ಪೂರ್ತಿ ಗುಲಾಮರಾಗಬೇಡಿ. ನೀವು ಆ ಗುಲಾಮಗಿರಿಯಿಂದ ಆಚೆ ಬಂದು ನೀವು ಅದರ ರಾಜರಾಗಬೇಕೆ ಹೊರತು ಅದು ನಿಮ್ಮನ್ ಮೇಲೆ ಏನಾರು ಆಗ್ಲಿ ಬಿಡು, ನಾನು ಕಾಮ ಸಾಧಿಸ್ಕೋಬೇಕು, ಅರ್ಥ ಸಾಧಿಸ್ಕೋಬೇಕು ಅಂತ ಹಿಂದೆ ಹೋಗೋದಿದೆ ನೋಡು, ಅದಕ್ಕಿಂತ ವರ್ಸ್ಟ್ ಜೀವನ ಯಾವುದು ಇಲ್ಲ. ಅದೇ ನಿಜವಾದ ಪಾಪ. ಸೊ ಮೋಕ್ಷ ಪಡ್ಬೇಕು ಅಂದ್ರೆ ಆ ಪಾಪದಿಂದ ಆಚೆ ಬರ್ಬೇಕು. ಸೊ ಹೇಗ್ ಪಡ್ಕೊಳ್ಳೋದು? ಸ್ವಾಮೀಜಿ ಹೇಳ್ಬಿಟ್ಟಿದ್ದಾರೆ, 2 ಪದ ಜ್ಞಾಪಕ ಇಟ್ಕೊಳ್ಳಿ, ಜಾಸ್ತಿ ಏನು ಪದ ಜ್ಞಾಪಕ ಇಟ್ಕೊಬೇಡಿ. ಆಯ್ತಾ? ಅದನ್ನ ಕೃಷ್ಣನೂ ಅರ್ಜುನಂಗ್ ಅಷ್ಟೇ ಹೇಳಿದ್ರು. 2 ಬೇಕಾಗಿರೋದು. ಏನಪ್ಪಾ 2? ಒಂದು ಸ್ಟ್ರೆಂತ್, ಶಕ್ತಿ. 2ನೇದು
ಫಿಯರ್ಲೆಸ್ನೆಸ್. ಏನಪ್ಪಾ ಫಿಯರ್ಲೆಸ್ನೆಸ್ ಅಂದ್ರೆ? ನೀವೇ ಯೋಚನೆ ಮಾಡಿ. ನೀವು ಯಾರಿಗೂ ತೊಂದರೆ ಮಾಡ್ತಿಲ್ಲ. ಯಾತಕ್ಕೆ ಅಂತಂದ್ರೆ ನೀವೆಲ್ಲರನ್ನೂ ಕೂಡ ಪರರು ನನ್ನಂತವ್ರು ಅಂತ ಭಾವಿಸ್ತಾ ಇರ್ತೀರ. ಅದು ಧರ್ಮ ಅಂತ. ಆ ಧರ್ಮವನ್ನೇ ನೈತಿಕತೆ ಅಂತ ಹೇಳುದು. ಕರೆಕ್ಟನೇ? ಆ ರೀತಿಯಾಗಿ ನೈತಿಕವಾಗಿ ನಾವು ಬೆಳೀತಾ ಇದ್ರೆ ಏನಾಗತ್ತೆ? ನಮ್ಮಲ್ಲಿ ಶಕ್ತಿ ಹೆಚ್ಚಾಗತ್ತೆ. ಇಟ್ ಸ್ಟ್ರೆಂಥನ್ಸ್ ಯುವರ್ ವಿಲ್. ಹೌದಲ್ವಾ? ಸೊ ಯಾವಾಗ ನಾವು ಬೇರೆಯವ್ರನ್ನು ನಮ್ಮಂತೆ ಅಂತ ಭಾವಿಸ್ತೀವೋ, ಧರ್ಮದ ಪರಿಪಾಲನೆಯಲ್ಲಿ ಇರ್ತೀವೋ, ಆಗ ಅಂತರಾಳದಲ್ಲಿ ನಂಗೆ ತುಂಬಾ ಶಕ್ತಿ ಬರುತ್ತೆ. ಯಾಕೆಂದ್ರೆ ನನಗೆ ಯಾರಿಂದನೂ ಗೊಂದಲ ಇಲ್ಲ. ಯಾರು ಏನಾರು ಮಾಡ್ಕೊಳ್ಳಿ, ನಾನಂತೂ ನನ್ ಗಟ್ಟಿ, ನನ್ನ ರಸ್ತೆ ನನಗೆ ಗೊತ್ತು ಅಂತ. ನನ್ನ ವಿಲ್ ಪವರ್ ಜಾಸ್ತಿ ಆಗುತ್ತೆ. ವಿಲ್ ಪವರ್ ಜಾಸ್ತಿ ಆದ್ರೆ ಏನಾಗುತ್ತೆ ಹೇಳಿ? ವಿಲ್ ಪವರ್ ಜಾಸ್ತಿ ಆದ್ರೆ ಏನಾಗುತ್ತೆ? ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕರೇಜ್ ಜಾಸ್ತಿ ಆಗುತ್ತೆ. ಹೌದಲ್ವಾ? ಯಾವಾಗ ಕಾನ್ಫಿಡೆನ್ಸ್ ಕರೇಜು ಜಾಸ್ತಿ ಆಗುತ್ತೋ ಆಗ ಯು ಬಿಕಮ್ ಫಿಯರ್ಲೆಸ್. ಅಲ್ವಾ? ಏನಾರು ಬರ್ಲಿ ಬಿಡ, ನಾನು ನೋಡ್ಕೋತೀನಿ ಅನ್ನೋ ಒಂದು ಧೈರ್ಯ ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ ನಾವು ಯಾತಕ್ಕೆ ಧರ್ಮವನ್ನ ಪಾಲಿಸಬೇಕು? ಅದು ನಮ್ಮ ನೈತಿಕತೆಗೆ ಫ್ರೇಮ್ವರ್ಕ್. ನಾವು ಯಾವಾಗ ಈ ತರ ಮಾರಲ್ ಆಗಿರ್ತೀವಿ ಆಗ ನಮ್ಮ ವಿಲ್ ಪವರ್ ಜಾಸ್ತಿ ಆಗತ್ತೆ. ತುಂಬಾ ವಿಲ್ ಪವರ್ ಜಾಸ್ತಿ ಆದ್ರೆ ನನ್ನ ಕಾನ್ಫಿಡೆನ್ಸ್ ಕರೇಜ್ ಜಾಸ್ತಿ ಆಗುತ್ತೆ. ನನ್ನ ಕಾನ್ಫಿಡೆನ್ಸ್ ಕರೇಜ್ ಜಾಸ್ತಿ ಆದ್ರೆ ಫಿಯರ್ಲೆಸ್ ಆಗ್ಬಿಡ್ತೀನಿ. ಫಿಯರ್ಲೆಸ್ ಆದ್ರೆ ಐ ಕ್ಯಾನ್ ಫೇಸ್ ದ ಬ್ರೂಟ್ ಆಫ್ ದ ವರ್ಲ್ಡ್. ಪ್ರಪಂಚದಲ್ಲಿ ಎಂತ ರಾಕ್ಷಸರಾರು ಇರಲಿ, ಪ್ರತಿಯೊಬ್ಬರನ್ನು ಎದುರಿಸೋ ಶಕ್ತಿ ನನಗೆ ಬರುತ್ತೆ. ಸತ್ಯನಾ? ನೋಡಿ, ಸ್ವಾಮೀಜಿ ಎಂತ ಮಂತ್ರ ಕೊಟ್ಟಿದ್ದಾರೆ, ಎಷ್ಟು ಸುಲಭವಾದ ಮಂತ್ರ ಅಲ್ವಾ? ಸೊ ಬ್ರೂಟ್ ಆಫ್ ದ ವರ್ಲ್ಡ್ ನ ಫೇಸ್ ಮಾಡಬೇಕು ಅಂದ್ರೆ ನಮಗ್ ಬೇಕಾಗಿರೋದು ಏನೇನು ಇಲ್ಲ, ನಮ್ಮ ವಿಲ್ ಪವರ್ ಜಾಸ್ತಿ ಆಗ್ಬೇಕು. ವಿಲ್ ಪವರ್ ಜಾಸ್ತಿ ಮಾಡ್ಬೇಕಾದ್ರೆ ಅಂತ ಧರ್ಮದ ಪರಿಪಾಲನೆಯಲ್ಲಿ ಇರ್ಬೇಕಷ್ಟೇ, ಬೇರೆ ಏನು ಮಾಡ್ಬೇಕಾಗಿಲ್ಲ. ಇದು ನಮಗೆ ಸಾಕಷ್ಟು ಶಕ್ತಿಯನ್ನ ಕೊಡುತ್ತೆ. ಅವ್ರು ಹೆಂಗೆ ಹೇಳ್ತಾರೆ ಅಂತಂದ್ರೆ, ನಮ್ಮಲ್ಲಿ ಆತ್ಮದಲ್ಲಿ ಎಷ್ಟು ಶಕ್ತಿ ಇದೆ, ನಮ್ಮಲ್ಲಿ ಗಿಫ್ಟ್ ಒಳಗಡೆ ಅಂದ್ರೆ ಇಟ್ಟಿದೀವಿ ಅಂತ ಹೇಳದ್ವಲ್ಲ, ಆ ಗಿಫ್ಟ್ ಅಲ್ಲಿ ಏನಿದೆ ಅಂದ್ರೆ ಅದಕ್ಕೆ ಭಯ ಅನ್ನೋದೇ ಒಂದು ಧೂಳಂತೆ. ಅದಕ್ಕೆ ಗೊತ್ತೇ ಇಲ್ವಂತ. ಅದೆಲ್ಲ ಹೊರಗಡೆಯಿಂದ ಒರೆಸ್ಬೇಕಂತ. ಯಾಕೆ? ಅದ್ರ ಮೇಲೆ ಒಳಗಡೆ ಇರುವ ವಸ್ತುನೇ ಅಲ್ವಂತೆ ಆ ಭಯ ಅನ್ನೋದು. ಇಟ್ ಈಸ್ ಫಾರಿನ್ ಟು ದ ಸೋಲ್ ಅಂತ. ಸೊ ಆ ಸೋಲ್ಗೆ ಅದನ್ನು ಮೇಲ್ಗಡೆ ಸುಂದಿದೆ. ಸೊ ಫಿಯರ್ ಅನ್ನೋದು ಮೇಲ್ಗಡೆ ಅಂಟ್ಕೊಂಡಿದ್ರೆ ಏನ್ ಮಾಡ್ಬೋದು? ನೀವು ಒರೆಸ್ಬಿಡ್ಬೋದು, ತೊಳಿಬಹುದು. ಯಾಕಂದ್ರೆ ನಿಜವಾದ ಡೈಮಂಡ್ ಅಲ್ಲಿ ಆ ಧೂಳು ಒಳಗಡೆ ಸೇರ್ಕೊಂಡಿಲ್ಲ. ಧೂಳಿರೋದೆಲ್ಲ ಏನೋ ಮೇಲಿರೋದು. ಸೊ ಫಿಯರ್ ಅನ್ನೋದು ಕೇವಲ ನಮ್ಮ ಒಳಗಡೆ ಇರ್ತಕ್ಕಂಥ ಗಿಫ್ಟ್ ಇದೆಯಲ್ಲ ಒಳಗಡೆ, ಆ ಗಿಫ್ಟ್ ಮೇಲೆ ಇರ್ತಕ್ಕಂಥ ಬರೀ ಒಂದು ರ್ಯಾಪರ್, ಅದು ಬರೀ ಒಂದು ಧೂಳು ಎಸಿತಾ ಇರ್ಬೋದು. ಎಸಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಈಗ ಮಾತಾಡಿದ್ವಿ. ಅದ್ ಎರಡಿದ್ರೆ ನಾವು ಏನೇ ಬೇಕಾದ್ರೆ ಸಾಧನೆ ಮಾಡ್ಬೋದು. ಇದನ್ನ ಹೇಗ್ ಮಾಡ್ಬೇಕು? ಇಷ್ಟೆಲ್ಲ ನಾವು ಸಾಧನೆ ಮಾಡ್ಬೇಕು, ನಾವೆಲ್ಲಾನು ಪಡ್ಕೋಬೇಕು, ನಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು. ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಬೇಕು ಅಂದ್ರೆ ಅರ್ಥ ಬೇಕು. ಅರ್ಥ ಅಂದ್ರೆ ನಮ್ಗೆ ಹಣ ಸಂಪಾದನೆ ಮಾಡ್ಬೇಕು, ಸಂಪನ್ಮೂಲತೆಗಳನ್ನ ಸಂಪಾದನೆ ಮಾಡ್ಬೇಕು. ಸಂಪನ್ಮೂಲತೆ ಅಂದ್ರೆ ಬರೀ ಹಣ ಒಂದೇ ಅಲ್ಲ, ಜನನೂ ಸಂಪನ್ಮೂಲತೆ. ಯಾಕಂದ್ರೆ ಅವ್ರುಗಳು ಬೇಕು ನಮ್ಗೆ. ನಾವು ಎಷ್ಟು ಜನ ಇದ್ರು, ಈಗ ಇಷ್ಟು ಜನ ಇರೋದ್ರಿಂದ ಎಲ್ಲಾ ಕೆಲ್ಸಗಳು ಬಾಲಕ ಸಂಘದಲ್ಲಿ ನಡೆದೋಗುತ್ತೆ. ಹೌದಲ್ವಾ? ಬರೀ ಬಾಲಕ ಸಂಘದಲ್ಲ, ಆಶ್ರಮದಲ್ಲಿ ಎಲ್ಲಾ ಕೆಲಸವೂ ನಡೆದೋಗುತ್ತೆ ವಾಲಂಟಿಯರ್ಸ್ ಇರೋದ್ರಿಂದ. ಒಬ್ರಿದ್ರೆ ಇಲ್ಲ. ಸೊ ಹಾಗಾಗಿ ನಾವು ಒಟ್ಟಿಗೆ ಇದ್ದಾಗ್ಲೂ ಅದನ್ನ ನಾವು ನೋಡ್ಬೋದು. ಹಾಗಾದ್ರೆ ಹೇಗೆ ನಾವು ಕೆಲಸ ಮಾಡ್ಬೇಕು? ಯಾಕಂದ್ರೆ ಕೆಲಸ ಮಾಡದಿದ್ರೆ ಆಗೋದೇ ಇಲ್ಲ ಇದನ್ನೆಲ್ಲ ಪಡ್ಕೊಳ್ಳಕ್ಕೆ. ಹೇಗ್ ಕೆಲಸ ಮಾಡ್ಬೇಕು? ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು. ಒಗ್ಗಟ್ಟು ಬರಕ್ಕೂ ಮುಂಚೆ ನೀನ್ ಹೆಂಗ ಇರ್ಬೇಕು ಅಂತ ಗೊತ್ತಿರ್ಬೇಕಲ್ಲ. ನಮ್ ಪ್ರಾಬ್ಲಮ್ ಏನು ಗೊತ್ತಾ? ಯಾವತ್ತೂ ನಾವೆಲ್ಲ ಕರ್ಮಚಾರಿಗಳು. ಅದಕ್ಕೆ ನಮ್ಗೆಲ್ಲಾ ಕಡೆ ಹೇಳ್ತೀವಿ ಕರ್ಮಚಾರಿಗಳು ಅಂತಾನೆ. ಎಲ್ಲಾ ಕಡೆ ನಮ್ದು ಸಂಘಗಳನ್ನು ಕರ್ಮಚಾರಿ ಸಂಘ ಅಂತಾನೆ ಮಾಡ್ಕೊಂಡ್ಬಿಡ್ತೀವಿ. ಹೌದಲ್ವಾ? ಸ್ವಾಮೀಜಿ ಹೇಳ್ತಾರೆ, ನೀ ಕರ್ಮಚಾರಿ ಬಿಟ್ಬಿಡಪ್ಪ, ಸ್ವಲ್ಪ ನಾನು ಕರ್ಮಯೋಗಿ ಆಗು. ಕೃಷ್ಣ ಅದೇ ಹೇಳೋಗಿದ್ದು. ನೀವು ಸುಮ್ನೆ ಬೃಂದಾವನ ಇಟ್ಕೊಂಡ್ಬಿಟ್ಟು ಬರೀ ಬೃಂದಾವನದ ತೊಟ್ಲು ಇಟ್ಕೊಂಡೆ ಕೆಲಸ ಮಾಡ್ತಾ ಇದೀವಿ. ನಿಜವಾದ ಕೃಷ್ಣನ್ ನೋಡಪ್ಪ. ಅವನ ಕೃಷ್ಣ ಎಲ್ಲಿದ್ದ ನೋಡು. ಎಲ್ಲಿದ್ದ ಅವನು? ಯುದ್ಧ ಭೂಮಿಲಿದ್ದ. ನಾವು ಬರೀ ಚಿಕ್ಕ ಮಗು ಇರೋ ಕೃಷ್ಣನ್ನೇ ಇಟ್ಕೊಂಡ್ಬಿಟ್ಟು ಬರೀ ಬೃಂದಾವನದಲ್ಲಿ ಓಡಾಡ್ಕೊಂಡು ಆಟ ಆಡೋದು, ಅದನ್ನೇ ಗಮನದಲ್ಲಿ ಇಟ್ಕೊಂಡು ಅದರಲ್ಲೇ ಮುಳುಗ್ಬಿಟ್ಟು ಅದಕ್ಕೆ ಉಯ್ಯಾಲೆ ಹಾಡು ಹೇಳ್ಕೊಂಡು ಕೂತ್ಬಿಟ್ಟಿದೀವಿ. ಏನ್ ಮಾಡ್ಬೇಕು ನಾವು? ಎದ್ದು ಯುದ್ಧ ಭೂಮಿಗೆ ಬರ್ಬೇಕು. ಯುದ್ಧ ಭೂಮಿ ಯಾವುದು? ಈ ಜಗತ್ತು, ಈ ಪ್ರಪಂಚ. ಯಾಕಂದ್ರೆ ನಿಮ್ಮ ಆಸೆ ಇರೋದು, ನಿಮಗೆ ಅರ್ಥ ಬೇಕಾಗಿರೋದು
ಅದೆರಡು ಬೇಕು ಅಲ್ಲಿ ಉಯ್ಯಾಲೆ ತೂಗ್ತಾ ಇದ್ರು ಬರುತ್ತಾ? ನೇರವಾಗಿ ಬನ್ನಿ, ಕೆಲಸ ಮಾಡಿ. ಆದ್ರೆ ಕೆಲಸ ಮಾಡೋ ಪ್ರಕ್ರಿಯೆಯನ್ನು ಸ್ವಾಮೀಜಿ ಹೇಳ್ಕೊಟ್ಟಿದ್ದಾರೆ. ಇದನ್ನ ಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಹೆಂಗ್ ಹೇಳ್ಕೊಟ್ಟಿದ್ದಾರೆ ನೋಡು. ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಏನು ಗೊತ್ತಾ? ನೀವು ಕೆಲಸ ಮಾಡಿದಾಗ ಮ್ಯಾಕ್ಸಿಮಮ್ ಟೆನ್ಷನ್ ಆಗೋದು ಯಾತಕ್ಕೋಸ್ಕರ ಹೇಳು? ಈಗ ಓದ್ತಾ ಇರ್ತೀರಾ, ಟೆನ್ಷನ್ ಯಾಕಾಗತ್ತೆ ಹೇಳು? ಎಕ್ಸಾಮ್ ಯಾಕೆ ಟೆನ್ಷನ್ ಆಗುತ್ತೆ ಹೇಳು? ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ. ಜಾಸ್ತಿ ಮಾರ್ಕ್ಸ್ ಯಾಕೆ ತೆಗಿಬೇಕು ಹೇಳು? ಹೆಸರು ಬೇಕು, ರ್ಯಾಂಕ್ ಬರ್ಬೇಕು, ಫೇಲ್ ಆಗ್ಬಿಡ್ತೀನಿ ಭಯ ಅಲ್ವಾ? ಫೇಲ್ ಆಗ್ಬಿಡ್ತೀನಿ ಅಂತನೂ ಭಯ, ರ್ಯಾಂಕ್ ಬರಲ್ಲ ಅಂತ ಭಯ, ಫಸ್ಟ್ ಕ್ಲಾಸ್ ಬರಲ್ಲ ಅಂತ ಭಯ. ಆಯ್ತಾ? ಹೆಂಗಾಗತ್ತೆ ಅಂದ್ರೆ ನಮ್ಮಲ್ಲಿರೋ ಎಲ್ಲ ಶಕ್ತಿಗಳು ಆ ಗುರಿನ ನೆನಪಿಸ್ಕೊಂಡು ಊರ್ದೋಗ್ತಿರ್ತೀವಿ. ಹಾಗಾಗಿ ನಮ್ಮಲ್ಲಿರೋ ಶಕ್ತಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ನಮ್ಗೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಆಗೋದು ಓದೋದ್ರಿಂದ ಅಲ್ಲ. ಓದೋದಕ್ಕೆ ಸ್ಟ್ರೆಸ್ಸೇ ಆಗಲ್ಲ. ಯಾಕಂದ್ರೆ ಓದೋದ್ರಿಂದ ಜ್ಞಾನ ಬರ್ತಿರೋದ್ರಿಂದ ಖುಷಿ ಆಗ್ತಿರುತ್ತೆ, ಹೆಚ್ಚು ತಿಳ್ಕೊಳ್ತಿರೋದ್ರಿಂದ. ಆದ್ರೆ ಸ್ಟ್ರೆಸ್ ಆಗೋದು ಯಾತಕ್ಕೆ ಅಂದ್ರೆ ರಿಸಲ್ಟ್ ಏನಾಗತ್ತಪ್ಪ ಅಂತ ಯೋಚನೆ ಮಾಡೋದ್ರಿಂದ. ಒಂದ್ ಕ್ಷಣ ಯೋಚನೆ ಮಾಡಿ, ರಿಸಲ್ಟ್ ಬಗ್ಗೆ ಚಿಂತೆ ಬೇಡ ಅಂತ ಪೇರೆಂಟ್ಸ್ ಹೇಳ್ಬಿಟ್ಟಿದ್ದಾರೆ, ರಿಸಲ್ಟ್ಸ್ ಬೇಡ ಚಿಂತೆ ಬೇಡ ಅಂತ ಟೀಚರು ಹೇಳ್ಬಿಟ್ಟಿದ್ದಾರೆ, ರಿಸಲ್ಟ್ಸ್ ಬಗ್ಗೆ ಚಿಂತೆ ಬೇಡ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ. ಹೆಂಗನ್ಸತ್ ಓದಕ್ಕೆ? ಇಷ್ಟನೇ ಆಗಲ್ವಾ? ರಿಸಲ್ಟ್ ಇರ್ಬೇಕಾ? ಕರೆ, ರಿಸಲ್ಟ್ ಇರಬೇಕು. ಆದ್ರೆ ರಿಸಲ್ಟ್ ಬಗ್ಗೆ ಆತಂಕ ಇರಬಾರ್ದು. ಗೊತ್ತಾಯ್ತಾ? ನಮ್ದು ಏನಾಗುತ್ತೆ ಗೊತ್ತಾ? ರಿಸಲ್ಟ್ ಬಂದೇ ಬರುತ್ತೆ. ನಾವ್ ಏನೇ ಕೆಲಸ ಮಾಡಿದ್ರು ರಿಸಲ್ಟ್ ಬರುತ್ತೆ. ಆಯ್ತಾ? ಮಾರ್ಕ್ಸ್ ಕಾರ್ಡ್ ಬರಲ್ವಾ? ನೀನ್ ಎಕ್ಸಾಮ್ಗೆ ಹೋಗ್ದಿರು ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಏನಂತ ಬರುತ್ತೆ ಅಂದ್ರೆ ಆಬ್ಸೆಂಟ್ ಅಂತ ಬರುತ್ತೆ. ಹೌದಲ್ವಾ? ಸೊ ನೀನು ರಿಸಲ್ಟ್ ಬರಕ್ಕೆ ನೀನ್ ಏನ್ ಮಾಡ್ಲೇಬೇಕಾಗಿಲ್ಲ. ನಿಮ್ ಮನೇಲಿ ಕೂತ್ಕೊಂಡಿದ್ರು ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆಬ್ಸೆಂಟ್ ಅಂತ ಬರುತ್ತೆ, ಫೇಲ್ ಅಂತ ಬರುತ್ತೆ ಬೋರ್ಡ್ ಮೇಲೆ. ಸೊ ರಿಸಲ್ಟ್ ಬರಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀವಿ? ಯಾವ್ದಾದ್ರು ರಿಸಲ್ಟ್ ಬರ್ಲಿ ಬಿಡು. ಸೊ ನಾವು ರಿಸಲ್ಟ್ಗೆ ಅಂತ ಟೆನ್ಷನ್ ಮಾಡ್ಕೊಂಡು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಿಡುತ್ತೆ. ನೀನ್ ಕರೆಕ್ಟ್ ಆಗಿ ಹೇಳ್ದೆ. ನಿಂಗೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೊರಟೋಗುತ್ತೆ, ಬರೀ ರಿಸಲ್ಟ್ ಬಗ್ಗೆ ಚಿಂತೆ ಶುರು ಆಗ್ಬಿಡುತ್ತೆ. ಆ ಚಿಂತೆನಲ್ಲಿ ಬೆವರಿದ್ರೆ ಕೈ ನಡುಗದ್ಮೇಲೆ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಲ್ಲ ಅಂದ್ಮೇಲೆ ಗೊತ್ತಿತ್ತಪ್ಪ ಛೇ ಎಲ್ಲ ಮರ್ತ್ಬಿಟ್ಟೆ ನಾನು ಅಂತ ಅನ್ಸುತ್ತೆ. ಹೌದಲ್ವಾ? ಹಂಗೆ ಅನ್ಕೊಂಡ್ ಬರೋದಲ್ವಾ ನಾವು? ಛೇ ಹಿಂಗಾಗೋಯ್ತಲ್ಲ, ಇದೆಲ್ಲ ಓದಿದ್ದ ನಮ್ಗೆಲ್ಲ ಗೊತ್ತಿತ್ತು, ಇವತ್ತಿಗೆ ನಾಲ್ಕ ಬರಲಿಲ್ಲ. ಸೊ ಇದೇ ನಮ್ಮ ಪರಿಸ್ಥಿತಿ. ಸೊ ಸ್ವಾಮೀಜಿ ಹೇಳ್ತಾರೆ, ಅದನ್ನ ಕೃಷ್ಣ ಹೇಳಿದ್ದು ಮುಖ್ಯವಾಗಿ ನಾವು ಕರ್ಮಯೋಗಿಗಳು ಅಂದ್ರೆ ಇನ್ನೇನು ಇಲ್ಲ. ಕೆಲಸ ಮಾಡಬೇಡ ಅಂತಲ್ಲ, ದಯವಿಟ್ಟು ಕೆಲಸ ಮಾಡು. ಆದ್ರೆ ರಿಸಲ್ಟ್ ಬಗ್ಗೆ ಚಿಂತೆ ಇಟ್ಕೊಂಡು ಕೆಲಸ ಮಾಡಬೇಡ. ಮೀನ್ಸ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್. ಇವತ್ತು ನೀನು ಏನು ಓದ್ತಿದ್ಯಾ, ಹೇಗ್ ಓದ್ತಿದ್ಯಾ, ಎಷ್ಟು ಅರ್ಥ ಆಗ್ತಾ ಇದೆ, ಎಷ್ಟು ಮನಸ್ಸಿನಲ್ಲಿ ಉಳಿತಾ ಇದೆ, ಇದ್ರ ಬಗ್ಗೆ ನೀನು ಕಾಳಜಿ ವಹಿಸೇ ಹೊರತು ಪಾಸ್ ಆಗ್ತೀನಾ, ಫಸ್ಟ್ ಕ್ಲಾಸ್ ಬರ್ತೀನಾ, ಫೇಲ್ ಆಗ್ತಾನೆ, ಅವನ್ನ ಫೇಲ್ ಮಾಡ್ತೀನಾ, ಅವನ್ನ ಸೂಪರ್ ಸೀಡ್ ಮಾಡ್ತೀನಾ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಬಿಟ್ಟು ಕೆಲಸ ಮಾಡೋದನ್ನೇ ಕರ್ಮಯೋಗಿ. ಕರ್ಮಯೋಗಿ ಅಂದ್ರೆ ಬೇರೆ ಏನ್ ದೊಡ್ಡ ವಿಚಾರ ಇಲ್ಲ. ನಮಗೆ ರಿಸಲ್ಟ್ ಬಗ್ಗೆ ಅತಿಯಾದ ಆತಂಕಗಳನ್ನ ಬಿಟ್ಟು ಪ್ರಕ್ರಿಯೆಯ ಕರ್ತವ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಒಂದು ಸಮಾಧಾನಕರವಾದಂತಹ ಒಂದು ದೃಷ್ಟಿಕೋನದಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ರೆ ಆಗ ಆಟೋಮೆಟಿಕ್ ಆಗಿ ರಿಸಲ್ಟ್ ಬರುತ್ತೆ. ಹೇಳಪ್ಪ. ಈ ಜಗತ್ತಿನಲ್ಲಿ ಕರ್ಮಚಾರಿಗಳಾಗಿ ಉಳಿಬೇಕು ಅನ್ನೋದು ಒಂದು ನಿಯಮ ಏನಂತೆ. ಎಲ್ಲಾದ್ರೂ ರಿಸಲ್ಟೇ ಬೇಕು ಅಂತ ಅಮ್ಮ ಅಪ್ಪನ ಪ್ರೆಷರು, ಆಫೀಸ್ ಅವ್ರನ್ನ ಪ್ರೆಷರು, ಮನೆಯವ್ರನ್ನ ಪ್ರೆಷರು ಆ ತರ ಇರುವಾಗ ನಾವು ಕರ್ಮಚಾರಿಗಳಾಗಿ ಉಳ್ಕೊಬಹುದು. ಆದ್ರೆ ಕರ್ಮಯೋಗಿಯಾಗಿ ಹೇಗೆ ಉಳ್ಕೊಬೇಕು? ಕರೆಕ್ಟ್. ನೀನ್ ಹೇಳಿದ್ದು ಎರಡಕ್ಕೂ ಕೂಡ ಸ್ವಾಮೀಜಿ ಮೊದಲನೇ ಡೆಫಿನೇಷನ್ ಅಲ್ಲೇ ಉತ್ತರ ಇರೋದು. ಯಾಕೆ ಹೇಳು? ಪ್ರಪಂಚ ಇರೋದೇ ಹಿಂಗೆ ಒತ್ತಡ ಆಗ್ತಾನೆ ಇರುತ್ತೆ ನಿಂಗೆ. ಈಗ ನೋಡಪ್ಪ, ಎಷ್ಟು ಜನ ಗಾಂಧೀರ್ ಇದ್ದಾರೆ? ಒಬ್ರೆ. ಎಷ್ಟೊಂದು ಜನ ಗಾಂಧೀರ್ ಇರ್ತಾರೆ. ಅದು ಗಾಂಧಿಯ ಪಟ್ಟ ಮಹಾತ್ಮ ಗಾಂಧಿ ಆಗಿದ್ದು ನೀನೇ ಯೋಚನೆ ಮಾಡು. ವಿವೇಕಾನಂದ್ರ ಎಷ್ಟು ಜನ ಇದಾರಪ್ಪ? ಒಬ್ರೆ. ಆದ್ರೆ ವಿವೇಕಾನಂದ್ರ ಹೇಳೋಗಿದ್ದಾರೆ, ಇನ್ನೊಬ್ರು ವಿವೇಕಾನಂದ್ರ ಆಗ್ಬೇಡಿ ನೀವು ಅಂತ. ನೀವೇ ಆಗಿ ಅಂತ ಹೇಳ್ತೀರಿ. ಆಯ್ತಾ? ಅವ್ರು ವಿವೇಕಾನಂದ್ರು ನಂತರ ಆಗುವಂತ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಅವ್ರು ಹೇಳೋದೇನು ಅಂದ್ರೆ ಎಲ್ಲರಿಗೂ ಅದೇ ಶಕ್ತಿ ಇದೆ, ಎಲ್ಲರಿಗೂ ವಿವೇಕಾನಂದ್ರ ಆಗೋ ಶಕ್ತಿ ಇದೆ. ನೀವು ವಿವೇಕಾನಂದ್ರ ಆಗ್ಬೇಡ, ನಿನ್ನ ಹೆಸರೇನು? ಶಿಬಿಜಿತ್ತೆ ಆಗು. ನೀನೇ ಅಷ್ಟಕ್ಕನೇ, ಯಾಕಂದ್ರೆ ಅಷ್ಟೇ ಶಕ್ತಿ ನಿನ್ನಲ್ಲಿದೆ.
ಪ್ರಾಬ್ಲಮ್ ಏನು ಗೊತ್ತಾ? ಪ್ರಪಂಚ ಒತ್ತಡ ಯಾಕೆ ಆಗ್ತಿದೆ ಅಂದ್ರೆ ಅದು ಸರಳ. ಯಾಕೆಂದ್ರೆ ಯಾವುದೇ ವಿಚಾರ ತಗೊಳ್ಳೋಣ, ಈಗ ನೋಡು, ಸರಳವಾಗಿ ಒಂದು ನೀರಿನ ಅಂಶ ತಗೋ. ನೀರಿದೆ, ಈಗ ನೀರಿಲ್ ಇಡ್ತೀನಿ, ಇದು ಕೆಳಗ್ ಸುರಕ್ಕೆ ನಾನು ಏನ್ ಮಾಡ್ಬೇಕು? ಅದ್ರ ಪಳಗ ಹೋಗ್ತಾ ಇರತ್ತೆ, ಹೌದಲ್ವಾ? ಅದು ಆವಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? ಆವಿ ಅಂದ್ರೆ ಸ್ಟೀಮ್ ಆಗ್ಬೇಕಾರೇನೋ ಬಿಸಿ ಮಾಡ್ಬೇಕು. ಅಂದ್ರೆ ನಾ ಸುಮ್ನೆ ನೀರನ್ನ ಇಲ್ಲಿಟ್ರು ಹರಿದು ಕೆಳಗೆ ಬೀಳಕ್ಕಾಗತ್ತದು. ಸೊ ಕೆಳಗಿಳಿಯಕ್ಕೆ ನಿನ್ನ ಪರಿಶ್ರಮ ಏನು ಬೇಡ. ಕರ್ಮಚಾರಿ ಆಗಕ್ ನೀನ್ ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಅವ್ರ ಒತ್ತಡನೂ ಬೇಕಿಲ್ಲ, ಹಂಗೆ ಕರ್ಮಚಾರಿ ಆಗಿರ್ತೀಯ ನೀನು. ಕರ್ಮಯೋಗಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು ನೀನು? ನಿನ್ನ ಶ್ರದ್ಧೆ ಬೇಕು, ನಿನ್ನ ಪರಿಶ್ರಮ ಬೇಕು. ಅದನ್ನೇ ಶಾಖ ಅಂತ ಹೇಳ್ತೀರಿ ನಾನು. ಹೇಗೆ ಆವಿಗೆ ಇರೋ ಶಕ್ತಿ, ಯಾಕಂದ್ರೆ ಆವಿನೇ ಹೋದ್ರೆ ಮಳೆ ಬೀಳೋದು, ಹೌದಲ್ವಾ? ಅದರಿಂದನೇ ಬೆಳೆಯುದು. ಸೊ ಜೀವನ ನಡೆಯೋದೇ ಈ ಆವಿ ಮೇಲೆ ಹೋಗೋದ್ರಿಂದ. ಸೊ ಆ ಚಕ್ರಕ್ಕೆ ನಾವು ಶಕ್ತಿ ಕೊಡಬೇಕು ಅಂದ್ರೆ, ನಾವು ಕರ್ಮಯೋಗಿ ಆಗ್ಬೇಕು ಅಂದ್ರೆ ಆ ಶ್ರದ್ಧೆ ಬರಬೇಕು. ಸೊ ಅದರಿಂದ ಮುಖ್ಯವಾಗಿ ಏನು ಅಂತಂದ್ರೆ, ಕರ್ಮಯೋಗಿ ಆಗಬೇಕು ಅಂತಂದ್ರೆ ನಮ್ಮ ಪರಿಶ್ರಮದ ಅವಶ್ಯಕತೆ ಇದೆ. ಆಟೋಮೆಟಿಕ್ ಕರ್ಮಯೋಗಿ ಆಗಕ್ಕೆ ಏನು ಇಲ್ಲ ನಮ್ಮಲ್ಲಿ, ಆಯ್ತಾ? ಗಿಫ್ಟ್ ಒಳಗಡೆ ಇದ್ರೆ ನಿಮ್ಗೇನು ಉಪಯೋಗ ಇಲ್ಲ. ಅದನ್ನು ಓಪನ್ ಮಾಡಿ ನೋಡಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಗಿಫ್ಟ್ಗೆ ಬೆಲೆ ಇರೋದು. ಇಲ್ದಾದ್ರೆ ಗಿಫ್ಟ್ ಅನ್ಓಪನ್ಡ್ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಅದು ನೀವು ಯೋಚನೆ ಮಾಡ್ಬೇಕು. ಸೊ ಹಾಗಾಗಿ ನಿಮ್ದು ಎಲ್ಲ ಎಫಿಷಿಯನ್ಸಿ, ಎಲ್ಲ ಮಾಸ್ಟರಿ ಜಾಸ್ತಿ ಆಗಬೇಕು ಅಂತಂದ್ರೆ ರಿಸಲ್ಟ್ ಬಗ್ಗೆ ಚಿಂತೆ ಮಾಡದೆ ಡ್ಯೂಟಿ ಬಗ್ಗೆ ಚಿಂತೆ ಮಾಡಿ, ನಿಮ್ಮ ದೃಷ್ಟಿಕೋನ ಏನಿರ್ಬೇಕು ಅಂದ್ರೆ ಅದನ್ನ ಪೂರ್ತಿ ಗ್ರಹಿಸೋದ್ರ ಬಗ್ಗೆ ಇರಬೇಕು. ಪೂರ್ತಿ ಪ್ರತಿ ಹಂತದಲ್ಲೂ ನನ್ನ ಸಂಪೂರ್ಣ ಪರಿಪೂರ್ಣ ವ್ಯಕ್ತಿತ್ವವನ್ನ ಕೊಟ್ಟು ಅದನ್ನ ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಅಥವಾ ಪರ್ಫೆಕ್ಟ್ ಥಿಂಗ್ ಮಾಡ್ತೀನಿ ಅಂತ ಮಾಡಕ್ ಹೋದ್ರೆ ರಿಸಲ್ಟ್ ಆಟೋಮೆಟಿಕ್ ಆಗಿ ಚೆನ್ನಾಗುತ್ತೆ. ಇದೊಂಥರ ಸ್ಕಲ್ಪ್ಚರ್ ಕೆಲಸ. ಅವನು ಫಸ್ಟ್ ಮೂರ್ತಿ ನೆನಪಲ್ಲಿರುತ್ತೆ, ಆದ್ರೆ ಅವ್ನು ಕುಟ್ಬೇಕಾರೆಲ್ಲ ಮೂರ್ತಿ ಕಾಣಿಸ್ತಿರುತ್ತೆ. ಆದ್ರೆ ಪ್ರತಿ ಸತಿ ಅವ್ನು ಚಿಕ್ಕ ಮಾಡ್ದಾಗ ಒಂದ್ ಚಿಕ್ಕ ಚಿಕ್ಕ ಕಲ್ಲು ಆಚೆ ಬರ್ತಿರುತ್ತೆ, ಹೌದಲ್ವಾ? ಆದ್ರೆ ನೀನ್ ಅದನ್ನ ಬರಿಯೋನ್ ನೋಡ್ತಾ ಇದ್ರೆ ಇವ್ನು ಏನ್ ಮಾಡ್ತೀನಪ್ಪ, ಬರೀ ಕಲ್ ಕೊಡ್ತಿದ್ದಾನೆ ಅನ್ಸುತ್ತೆ, ಹೌದಾ? ನಿನಗ್ ನಿಜವಾಗ್ಲೂ ರಾಮನೋ ಹನುಮಂತನೋ ಉದ್ಭವ ಆಗಬೇಕು ಅಂತಂದ್ರೆ ನೀನ್ ತುಂಬಾ ದಿನ ಕಾಯ್ಬೇಕು ನೋಡ್ತಾ ಇದ್ರೆ. ಯಾಕಂದ್ರೆ ಅವನು ಗೊತ್ತಿರುತ್ತೆ ಅದ್ರಲ್ಲಿ ರಾಮ ಹನುಮಂತ ಇದೆ ಅಂತ, ಅದ್ರ ನೋಡೋರ್ಗೆ ಅನ್ಸುತ್ತೆ ಬರೀ ಕಲ್ ಕೊಡ್ತಿದ್ದಾನೆ ಅಂತ, ಹೌದಾ? ಸೊ ನೀನು ಅದ್ರ ಬಗ್ಗೆ, ಸೊ ರಿಸಲ್ಟ್ ಬಗ್ಗೆ ಚಿಂತೆ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಏನು, ನಾನು ಯಾವ್ದಕ್ಕೆ 7 ಹ್ಯಾಬಿಟ್ಸ್ ಅಂತ ಹಾಕದೆ ಅಂದ್ರೆ, ನಾವೆಲ್ಲರೂ ಈಗ ಸ್ಟೀಫನ್ ಕೋವೆ ಎಲ್ಲ ಓದಕ್ ಶುರು ಮಾಡ್ಬಿಟ್ಟಿದೀವಿ. ಸ್ಟೀಫನ್ ಕೋವೆ 7 ಹ್ಯಾಬಿಟ್ಸ್ ಅಂತ ಒಂದು ಪುಸ್ತಕ ಇದೆ, ಗೊತ್ತಿದೆ ಅಲ್ವಾ? ಕೇಳಿಲ್ಲ. ಅವನ್ 8th ಹ್ಯಾಬಿಟ್ ಬರ್ದಿದ್ದಾನೆ. ಎಲ್ಲರೂ ಅದನ್ನ ಓದಿದ್ರೆ ಮಾತ್ರ ಜೈ ಗಳಿಸ್ಬೋದು ಅಂತ ಅನ್ಕೊಂಡಿದ್ದಾರೆ. ಅದು ಆಕ್ಚುಲಿ ಅದಕ್ಕಿಂತ ಪರಿಪೂರ್ಣವಾದಂತ 7 ಹ್ಯಾಬಿಟ್ಸ್ ನಮ್ಮಲ್ಲೇ ಇದೆ. ಮೊದಲನೇ ಒಂದು ಹೇಳು. ವೆರಿ ಗುಡ್. ಗುಡ್. ದೇರ್ ಆರ್ 2 ways to look at it. ಯಾವುದೇ ರೋಲ್ ಮಾಡೆಲ್ ನ ನೋಡಿದಾಗ ಬರೀ ಲೋನ್ ಮಾಡಿದ ವ್ಯಕ್ತಿಯನ್ನ ನೋಡಬೇಡಿ, ಫಿಗರ್ ಅಲ್ಲಿ ಏನೂ ಇಲ್ಲ, ಅವರ ವ್ಯಕ್ತಿತ್ವವನ್ನ ನೋಡಿ. ವಿವೇಕಾನಂದ್ರು ನೀವೇ ಯೋಚನೆ ಮಾಡಿ. ವಿವೇಕಾನಂದ್ರು ತುಂಬಾ ಕೇಳಿರ್ತೀರಾ, ಅದಕ್ಕೆ ಹೇಳ್ತೇನೆ. ವಿವೇಕಾನಂದ್ರು ಯಾವ್ದಾದ್ರು ಒಂದು ಹೊಸ ತತ್ವವನ್ನು ಹೊರಗಾಕಿದ್ರ? ಹೊಸ ತತ್ವ ತಗೊಂಬಂದ್ರೆ ಏನಾದ್ರು ಈ ಪ್ರಪಂಚಕ್ಕೆ? ವಿವೇಕಾನಂದ್ರ ಹೇಳ್ಬಿಟ್ಟಿದ್ದಾರೆ, ಐ ಹ್ಯಾವ್ ನಾಟ್ ಟೋಲ್ಡ್ ಎನಿಥಿಂಗ್ ನ್ಯೂ ಅಂತ. ಇಲ್ಲ, ಫಸ್ಟ್ ಅವರು ಮಾದರಿ ವ್ಯಕ್ತಿ ಆಗಿರೋದು ಕಾರಣ ಹೊಸದನ್ನೇನು ತರಲಿಲ್ಲ. ಅವರು ಅಚಲವಾದ ಈ ಮೌಲ್ಯಗಳು ಈವಾಗಲೇ ಈ ಪ್ರಪಂಚದಲ್ಲಿ ಇರೋದನ್ನ ಎರಡನ್ನ ಎತ್ತಿ ಹಿಡಿದ್ರು. ಉದಾಹರಣೆಗೆ ವಿವೇಕಾನಂದ್ರೆ ಹೆಚ್ಚು ಒತ್ತು ಕೊಟ್ಟಿರೋದು ತ್ಯಾಗ ಮತ್ತು ಸೇವೆಗೆ. ತ್ಯಾಗ ಮತ್ತು ಸೇವೆ ಅವರಿಂದ ಹುಟ್ಟು ಬಂತ? ಬರ್ಲಿಲ್ಲ. ಸತ್ಯ ಮತ್ತು ಅಹಿಂಸಾ ಮಹಾತ್ಮ ಗಾಂಧಿ ಹಿಡ್ಕೊಂಡಿದ್ರು, ಅವರಿಂದ ಹುಟ್ಟುತ್ತಾ? ಹುಟ್ಟಿಲ್ಲ. ಇದು ಪ್ರಪಂಚದಲ್ಲಿ ಯಾವಾಗ್ಲೂ ಇರುತ್ತೆ. ಯಾವುದೋ ಒಂದು ಐಡಿಯಲ್ ಸಂಕಲ್ಪ, ಅದಕ್ಕೆ ಬರ್ದಿದ್ದೀನಿ ನಾನು, ಸಂಕಲ್ಪ ಇಟ್ಕೋಬೇಕು ನೀನು. ನಿನಗೆ ಯಾವಾಗ ಆ ಸಂಕಲ್ಪ ಇಲ್ವೋ
ಆ ಒಂದು ಗುರಿಯನ್ನ ಇಟ್ಕೊಳಲ್ವೋ ನೀವ್ ಮುಂದೋಗ್ಲಿಕ್ಕಾಗಲ್ಲ. ಅದಕ್ಕೆ ಲಕ್ಷ್ಮೀನ ಹಾಕಿದ್ದು. ಆಯ್ತಾ? ನೀನ್ ಏನ್ ಅನ್ಕೋತೀಯ, ನಾ ಬರೀ ವಿವೇಕಾನಂದರ ಆಗ್ಬೇಕು ಅಂತ. ವಿವೇಕಾನಂದರ ಆಗ್ಬೇಕು ಅಂದ್ರೆ ಯೂಸ್ಲೆಸ್. ವಿವೇಕಾನಂದರ ಆದರ್ಶವಾದಂತಹ ತ್ಯಾಗ ಮತ್ತು ಸೇವೆಯನ್ನ ನಿನ್ನ ಜೀವನದಲ್ಲಿ ರೂಢಿಸ್ಕೋ. ಎಲ್ಲಾ ಸಂದರ್ಭದಲ್ಲೂ ಅದಕ್ಕೆ ಸುಲಭ ಆಗುತ್ತೆ. ಯಾಕಂದ್ರೆ ವಿವೇಕಾನಂದ್ರ ಇರೋ ಕಾಲದಲ್ಲಿ ನೀನಿಲ್ಲ, ನೀನಿರೋ ಕಾಲದಲ್ಲಿ ವಿವೇಕಾನಂದ್ರ ಇಲ್ಲ. ಅವ್ರು ಏನ್ ಮಾಡ್ತಿದ್ರು ಈ ಟೈಮಲ್ಲಿ ನಂಗೆ ಗೊತ್ತಿಲ್ಲ. ಹೌದಲ್ವಾ? ಅವತ್ತು ಆಂಡ್ರಾಯ್ಡ್ ಫೋನ್ ಇರ್ಲಿಲ್ಲ ಅಲ್ವಾ? ಇರ್ಲಿಲ್ಲ. ಸೊ ಅವರು ಆಂಡ್ರಾಯ್ಡ್ ಫೋನ್ ಇದ್ದಿದ್ದ ಸಮಯದಲ್ಲಿ ವಿವೇಕಾನಂದ್ರ ಇದ್ದಿದ್ರೆ ಏನ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಸೊ ಇದೆಲ್ಲ ವಾತಾವರಣಗಳು. ಅದರ ಮೂಲ ತತ್ವ ತ್ಯಾಗ, ಸೇವೆ. ಇದು ಪ್ರತಿಯೊಂದು ಸಂದರ್ಭದಲ್ಲೂ ಇರುತ್ತೆ. ಸೊ ಅದರಿಂದ ಸಂಕಲ್ಪ ಮಾಡ್ಕೊಳ್ಬೇಕು ಅಂತಂತಂದ್ರೆ ನಾನು ಕೇವಲ ವ್ಯಕ್ತಿಯ ಮುಖಚರ್ಯನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋದಲ್ಲ. ಪ್ರತಿ ಸತಿ ಈಗ ಹೆಂಗೆ ಅಂತಂದ್ರೆ, ನೀನ್ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಳಕಳಿಯಾಗಿ ಹನುಮಂತನ ಪ್ರಾರ್ಥನೆ ಮಾಡ್ಕೊ. ಏನಂತ ಪ್ರಾರ್ಥನೆ ಮಾಡ್ಕೊ? ನಿಂಗಿರೋ ಬಾಲ ಕೊಡು, ನಿನ್ಗಿರೋ ಅಷ್ಟು ರೋಮ ಕೊಡು. ಕೇಳ್ಕೊಂಡಿದ್ಯಾ ಯಾವತ್ತಾರು? ಯಾರು ಕೇಳ್ಕೊಂಡಿದ್ದೀರಾ? ಹನುಮಂತನ ಹತ್ರ ಹೋಗ್ಬಿಟ್ಟು ನಿನ್ನಲ್ಲಿ ಇರುವಷ್ಟು ರೋಮಗಳನ್ನ ನನಗೆ ಕೊಡು ಅಂತ ಕೇಳಿದ್ದೀರಾ? ಇಲ್ಲ. ಅದು ಮೇಲೆ ಕಾಣುವಂತ ಚರ್ಯ. ಅವನಿಗಿರೋ ಬಾಲ ಇರ್ಬೋದು, ಅವನಿಗಿರೋ ಮುಖ ಇರ್ಬೋದು, ಅವನಿಗಿರ್ತಕ್ಕಂಥ ರೋಮ ಇರ್ಬೋದು, ಇದೆಲ್ಲ ಮುಖಚರ್ಯಗಳು. ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಹನುಮಂತ ಅಂದ ತಕ್ಷಣ ಜ್ಞಾಪಕ ಬರೋದೇನು? ಶಕ್ತಿ. ವೆರಿ ಗುಡ್. ಭಕ್ತಿ. ಶಕ್ತಿ ಮತ್ತು ಭಕ್ತಿಗೆ ಸೊ ಶಕ್ತಿ ಭಕ್ತಿ ಮೇಲ್ಗಡೆ ಕಾಣಿಸ್ತಿದ್ಯಾ? ಇಲ್ಲ. ಹೌದಲ್ವಾ? ಅದನ್ನ ಗ್ರಹಿಸ್ಕೊಳ್ಳುವಂತ ಶಕ್ತಿ ಮಾಡ್ಬೇಕು. ಆ ರೋಲ್ ಮಾಡೆಲ್ ಮಾಡ್ಕೋಬೇಕು. ಅವ್ರು ಹೇಗೆ ಪಾಲಿಸಿದ್ರು ಅದನ್ನ ಹೇಗೆ ಪಾಲಿಸ್ಲಿಕ್ಕೆ ಅವ್ರು ಏನೇನು ಅಡಚಣೆಗಳು ಬಂತು ಆದ್ರೂ ಹೇಗೆ ಮಾಡಿದ್ರು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಆದ್ರಿಂದ ನಿಮ್ಮಲ್ಲಿ ಸಂಕಲ್ಪ ಇರಬೇಕಾಗಿರೋದೇನು ಅಂದ್ರೆ, ರೋಲ್ ಏನಾಗ್ಬೇಕು, ನಿನ್ನ ಲಕ್ಷ್ಯ ಏನಿರ್ಬೇಕು ಅಂದ್ರೆ, ಅಂತ ಬಲವಾದ ಗುರಿ ಬರಬೇಕು. ನಾನು ಶಕ್ತಿಶಾಲಿ ಆಗಬೇಕು, ನಾನು ತ್ಯಾಗಮಯಿ ಆಗಬೇಕು, ನಾನು ಸೇವಾಕರ್ತರು ಆಗ್ಬೇಕು ಅನ್ನೋ ಒಂದು ಆ ಯೋಗಿತನ ಯೋಚನೆ ಮಾಡ್ಬೇಕು. ಆಯ್ತಾ? ಅದು ಗುರಿ ಆಗ್ಬೇಕು. ವೆರಿ ಗುಡ್. ಸರ್, ಹಾಗಾದ್ರೆ ನಾವು ಪ್ರಾಪರ್ ರೋಲ್ ಮಾಡೆಲ್ಸ್ ಅಂದ್ರೆ ಅವ್ರ ಲೈಫ್ ಅಲ್ಲಿ ಒಳ್ಳೇದ್ ಮಾಡಿರೋದು ಹ್ಯುಮ್ಯಾನಿಟಿ ಇರೋ ಪೀಪಲ್ ಮಾತ್ರ ರೋಲ್ ಮಾಡಲ್ಲ. ಅವರಷ್ಟೇ ರೋಲ್ ಮಾಡಲಾಗಕ್ಕೆ ಯೋಗ್ಯರು. ಅವರಷ್ಟೇ ಜನನ್ನ ನಾವು ನಮ್ಮ ಮುತ್ತಾತರನ್ನ ಮರೆತರು ಜ್ಞಾಪಕ ಇಟ್ಕೊಳ್ಳುವಂತ ಜನ. ಹೌದಲ್ವಾ? ಮಿಕ್ತವ್ರನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಲ್ಲ. ನಮ್ಮ ಮುತ್ತಾತನ ಜ್ಞಾಪಕ ಇಟ್ಕೊಂಡಿಲ್ಲ ನಾನು. ಹೌದಲ್ವಾ? ಸೊ ಯಾರು ಆ ರೀತಿಯಾದ ಆದರ್ಶಪ್ರಾಯಗಳಾಗಿದ್ರು ಅವ್ರುಗಳನ್ನ ಮಾತ್ರ ಈ ಪ್ರಪಂಚ ಜ್ಞಾಪಕ ಇಟ್ಕೊಳ್ಳೋದು. ಇದು ಸತ್ಯ ಕೂಡ. ಗುಡ್. ಸೊ ಏನು ಫಸ್ಟ್ ನಿನಗೆ ಜರ್ನಿ 7 ಹ್ಯಾಬಿಟ್ಸ್ ಕೂತ್ಕೊ. ಸೊ 7 ತತ್ವಗಳನ್ನ ಜ್ಞಾಪಕ ಇಟ್ಕೊಂಡ್ಬಿಡೋಣ. ಈಗ 7 ತತ್ವ ಏನು? ಆಲ್ ಪವರ್ ಇಸ್ ವಿತ್ ಇನ್ ಯು. ಶಕ್ತಿ ಎಲ್ಲಿದೆ? ನಿಮ್ಮೊಳಗೆ ಇದೆ. ಗಿಫ್ಟ್ ಅನ್ಓಪನ್ಡ್. ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಡೆಸ್ಟಿನಿ? ಚೂಸ್ ಯುವರ್ ಡಿಸೈನ್, ನಾಟ್ ಡಿಫಾಲ್ಟ್. ಅಂದ್ರೆ ಏನರ್ಥ? ನಿನ್ನ ಡೆಸ್ಟಿನಿ, ನಿನ್ನ ಗುರಿ ಏನಿದೆ ಅನ್ನೋದು ಡಿಫಾಲ್ಟ್ ಬಿಡ್ಬೇಡ. ಡಿಫಾಲ್ಟ್ ಅಂದ್ರೆ ಏನೇಳು? ಎದ್ರ ಪಾಡಿಗೆ ಅದೇ ನಡ್ಕೊಂಡು ಹೋಗುತ್ತೆ. ಹೌದಲ್ವಾ? ಜೀವನ ನಡೆಯಕ್ಕೆ ಏನು ಮಾಡ್ಬೇಕಾಗಿಲ್ಲ ನೀನು, ಅದ್ರ ಪಾಡಿಗೆ ಜೀವನ ನಡೆಯುತ್ತೆ. ಅದು ಡಿಫಾಲ್ಟ್ ಜೀವನ. ಆದ್ರೆ ಏನ್ ಮಾಡ್ಬೇಕು ನೀನು? ಡಿಸೈನ್ ಮಾಡ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಇದು 2ನೇದು. 3ನೇದು ಕರ್ತವ್ಯದ ಬಗ್ಗೆ ಜ್ಞಾಪಕ ಇಟ್ಕೋ ಹೊರ್ತು ಕೇವಲ ಅವ್ರ ಹಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಅನ್ಕೊಂಡು ಅದ್ರ ಬಗ್ಗೆ ಚಿಂತೆಯನ್ನ ಬಿಟ್ಬಿಡು. ನೀನ್ ಯಾವತ್ತೂ ಕೂಡ ನಿನ್ನ ಕೆಲಸದ ವೈಖರಿಯಲ್ಲಿ ನಿರ್ಧಾರ ಮಾಡ್ಬೇಕು ಹೊರತು ಕೆಲಸದ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ. ಎಷ್ಟೊಂದು ಉದಾಹರಣೆಗಳು ಕೊಡ್ಬೋದು. ಅಬ್ರಾಹಂ ಲಿಂಕನ್ ಗೊತ್ತಾ ಎಲ್ಲರಿಗೂ? ಗೊತ್ತು. ಅವನು ಫ್ಯಾಂಟಾಸ್ಟಿಕ್ ಪರ್ಸನ್. ಎಲ್ಲ ಗೆದ್ಬಿಟ್ಟಿದಾನಲ್ವಾ? ನಂಬಿದೀರಾ? ನೀವು ಜೀವನ ಓದಿಲ್ಲ ಅಂತ ಗೊತ್ತಾಯ್ತು. ನಿಮಗ್ ಗೊತ್ತಿದ್ಯೋ ಇಲ್ವೋ? ಅವನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ. ಯಾತಕ್ ಡಿಪ್ರೆಷನ್ಗೆ ಹೋಗಿದ್ದ ಗೊತ್ತಾ? ಎಲ್ಲಾದ್ರಲ್ಲೂ ಸೋತಾನು. ಲೋಕಲ್ ಕೌಂಟಿ ಎಲೆಕ್ಷನ್ ಇಂದ ಹಿಡಿದು, ಆಯ್ತಾ, ಸ್ಟೇಟ್ ಗವರ್ನರ್ ಪೋಸ್ಟ್ ಎಲ್ಲ ಸೋತಿದ್ದಾನ. ಯಾವುದ್ರಲ್ಲೂ ಗೆಲ್ಲಿಲ್ಲ. 13 ಸತಿ ಸೋತಿದ್ದಾನೆ. ಗೆದ್ದಿದ್ದು ಒಂದೇ ಒಂದು. ಯಾವ್ದೇಳು? ಪ್ರೆಸಿಡೆಂಟ್. ನೋಡಪ್ಪ, ಎಲ್ಲ ಸೋತ, ಅದ್ರ ಪ್ರೆಸಿಡೆಂಟ್ ಒಂದು ಗೆದ್ಬಿಟ್ಟ. ಪ್ರಪಂಚ ಇಡೀ ಕೆಂಪಾಡ್ಕೊತಿತ್ತು. ಅಕಸ್ಮಾತ್ ಅವನ್ ಏನಾದ್ರು ಕೌಂಟಿ ಎಲೆಕ್ಷನ್ ಗೆದ್ದಿದ್ರೆ ಅವಳು ಮಾತ್ರ ಜ್ಞಾಪಕ ಇಟ್ಕೊಳ್ಳೋದು. ನಿನ್ನಲ್ಲಿ ಆ ಭರವಸೆ ಇದ್ರೆ ಎಷ್ಟೇ ಸೋಲು ಬಂದ್ರು ಎದ್ದು ನಿಲ್ಲೋ ಶಕ್ತಿ ಕೊಡೋದು ಯಾವುದು? ನಿನ್ನ ಒಳಗಡೆ ಇರೋದು.
ಹೊರಗಡೆಯವರು ಯಾರು ನಿಂಗೆ ಶಕ್ತಿ ಕೊಡಲ್ಲ. ಶಕ್ತಿ ಎಲ್ಲಿ ಕೊಡುತ್ತೆ ನಿಮ್ಗೆ? ಅದಕ್ಕೆ ಫಸ್ಟ್ ಹೇಳಿರೋದು ಆಲ್ ಪವರ್ ಇಸ್ ವಿತ್ ಇನ್ ಯು. ಅದನ್ನ ನಿಮ್ಗೆ ಇಟ್ಕೋಬೇಕು. ನಾನು ರಿವಾರ್ಡ್ ಬೇಡ ಅಂತ ಹೇಳಿದಾಗ ರಿಸಲ್ಟ್ ಬಗ್ಗೆ ಚಿಂತೆ ಮಾಡಬೇಡ ಅಂತಂದ್ರೆ ಅದನ್ನ ಬಿಟ್ಟು ಬಿಡು ಅಂತಲ್ಲ, ನಿನ್ನ ಮೋಟಿವೇಶನ್ಗೆ ಅದನ್ನ ಗುರಿ ಮಾಡ್ಕೋಬೇಡ ಅಂತ. ಯು ಟು ಡಿಫ್ರೆನ್ಶಿಯೇಟ್. ಆಯ್ತಾ? ನೀನ್ ಡ್ಯೂಟಿ ಮತ್ತೆ ಪ್ರೋಸೆಸ್ಗೆ ಇಂಪಾರ್ಟೆನ್ಸ್ ಕೊಡು, ರಿವಾರ್ಡ್ ಬರುತ್ತೆ, ತಲೆ ಕೆಡ್ಸ್ಕೊಬೇಡ ಅಂತ. ನೆಕ್ಸ್ಟ್, ಯಾವತ್ತೂ ಜ್ಞಾಪಕ ಇಟ್ಕೋ, ನಿನ್ನ ಯಶಸ್ಸು ಪರರ ಯಶಸ್ಸಿಗೂ ಕಾರಣ ಆಗತ್ತೆ, ಪರರ ಯಶಸ್ಸು ನಿನ್ನ ಯಶಸ್ಸಿಗೂ ಕಾರಣ ಆಗತ್ತೆ. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಸಹಾಯ ಮಾಡೋ ಯೋಚನೆ ಮಾಡೋ ಹೊರತು ನೀನು ನಂದು ಮಾತ್ರ ಸ್ವಾರ್ಥ ಯೂಸ್ ಮಾಡಬೇಡ, ಯಾವತ್ತಿದ್ರು ಬಿಡ್ತೀಯ. ಸೊ ಯಾವಾಗ ಧರ್ಮ ಮಾತಾಡನಲ್ಲ, ಪರರನ್ನ ನನ್ನ ತರಾನೇ ಭಾವಿಸೋದು ಅಂತ, ಅದು ಯಾವಾಗ ಅದು ಮಾಡ್ತೀಯೋ ಆಗ ನಿನಗೆ ಯಾವುದೇ ರೀತಿಯಾದ ಕೀಳರಿಮೆನೂ ಇರಲ್ಲ, ಹಲವಾರು ಮಾರ್ಗಗಳು ಸಿಗುತ್ತೆ. ಯಾಕಂದ್ರೆ ನೋಡಪ್ಪ, ಇಲ್ಲಿ ಇವನಿದ್ದಾನೆ, ಇಲ್ಲಿ ಇವನಿದ್ದಾನೆ, ಅವನಿಗೂ ತೊಂದರೆ ಮಾಡಬಾರ್ದು, ಅವನಿಗೂ ತೊಂದರೆ ಮಾಡಬಾರ್ದು, ಅವನಿಗೂ ತೊಂದರೆ ಮಾಡಬಾರ್ದು ಅಂದ್ರೆ ಇನ್ನೊಂದು ದಾರಿ ಕಾಣಿಸ್ತಾ ಇಲ್ಲಿ ಹೋಗ್ಬೋದು. ಹಿಂಗೆ ನಡ್ಕೊಂಡು ಹೋಗ್ಬೇಕಾ? ಯಾವಾಗ ನಿನಗೆ ಆ ಗ್ರಹಿಸೋ ಶಕ್ತಿ ಬರುತ್ತೋ ನಿನಗೆ ದಾರಿಗಳು ಹುಟ್ಕೊಳುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಅಪರಿಮಿತ ರಸ್ತೆಗಳು ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ ಈ ಪ್ರಪಂಚದಲ್ಲಿ. ಒಂದೇ ರಸ್ತೆ ಇಲ್ಲ, ಅದು ಧರ್ಮ ರಸ್ತೆಯೇ ಆಗಿರುತ್ತೆ. ನಿಮ್ಮ ಮನಸ್ಸಿನ ಭರವಸೆ ಇರಬೇಕು. ನಾವೇನ್ ಅನ್ಕೊಂಡ್ವಿ ಗೊತ್ತಾ, ಅವನು ಹೋಗಿದ್ದಾರೆ ಇಲ್ಲ ಹೋಗ್ಬೇಕು, ಅದಕ್ಕೆ ಅವನಿಗೆ ಹೆಂಗಾರು ಮಾಡಿ ಕೋಕ್ ಕೊಟ್ಟಾರು ಹೋಗ್ಬೇಕು, ಇಲ್ಲ ಕೊಟ್ಟಾರು ಹೋಗ್ಬೇಕು, ಇಲ್ಲ ಹಾರಾರು ಹೋಗ್ಬೇಕು, ಇಲ್ಲ ಅದ್ರ ಅವನ ಸಾಯ್ಸಾರು ಹೋಗ್ಬೇಕು ಅಂತ ಹೋಗ್ತೀವಿ. ಬೇಡಪ್ಪ, ಬೇರೆ ದಾರಿ ಇದೆ, ತಗೊಂಡೋಗು. ಅದನ್ನ ಶಕ್ತಿ ನಿನ್ನಲ್ಲಿ ಇಟ್ಕೋ. ಆದ್ರೆ ಎಲ್ಲವನ್ನ ಜ್ಞಾಪಕ ಇಟ್ಕೋ, ನಿನ್ನನ್ನ ನೀನು ಯಾವಾಗ ಗುರುತಿಸ್ಕೋತೀಯೋ ಅದನ್ನ ಒಂದು ಪ್ರಕ್ರಿಯೆಯನ್ನ ಸಂಘಟಿತವಾಗಿ ಸರಿಯಾಗಿ ಒಂದು ರೀತಿಯಾಗಿ ರೂಪುರೇಷೆ, ಯು ಹ್ಯಾವ್ ಟು ಆರ್ಗನೈಸ್. ಹೆಂಗೆಂಗೋ ಮಾಡ್ಕೋಬಾರ್ದು. ಆಯ್ತಾ? ಈಗ ಓದ್ಬೇಕಾದ್ರೂ ಕೂಡ ಸುಮ್ನೆ ಲಾಸ್ಟ್ ಚಾಪ್ಟರ್ ಒಂದ್ಸತಿ, ಮಧ್ಯದಲ್ಲಿ ಒಂದು ಚಾಪ್ಟರ್ ಯಾವ್ದೋ ಓದ್ತಾ ಇದ್ರೆ ಕೆಲವು ಟೈಮು ಥಿಯರಮ್ಗಳೇ ಗೊತ್ತಾಗಲ್ಲ. ಹೌದಲ್ವಾ? ಕರೆಕ್ಟ್ ಆರ್ಡರ್ ಓದಿದ್ರೆ ಈ ಥಿಯರಮ್ ಇಂದ ಆ ಥಿಯರಮ್ ಬಂದಿರುತ್ತೆ, ಆ ಥಿಯರಮ್ಗೆ ಈ ಥಿಯರಮ್ ಪ್ರೂಫ್ ಆಗಿರುತ್ತೆ. ಹೌದಲ್ವಾ? ಆ ಒಂದು ವ್ಯವಸ್ಥೆಯನ್ನ ನೋಡ್ಕೋ, ಅಂಡ್ ಜ್ಞಾಪಕ ಇಟ್ಕೋ, ಈ ಪ್ರಪಂಚದಲ್ಲಿ ಕಲೀಲಿಕ್ಕೆ ಕೊನೆನೇ ಇಲ್ಲ. ಸ್ವಾಮಿ ಶ್ರೀ ಗುರು ಮಹಾರಾಜರೇ ಹೇಳ್ತಾರೆ, ಆಸ್ ಲಾಂಗ್ ಆಸ್ ಯು ಲೀವ್ ಯು ವಿಲ್ ಲರ್ನ್. ನಾವು ಬದುಕಿರೋ ತನಕ ಎಷ್ಟಾರುವೆ ತಲೆ ಕೂದಲು ಬೆಳಗಾಗ್ಲಿ, ಹಲ್ಲೆಲ್ಲ ಬಿದ್ದೋಗ್ಲಿ, ಕೈ ಕಾಲು ಸೋತೋಗ್ಲಿ, ಬೆಡ್ ರಿಡನ್ ಆಗೋಗ್ಲಿ, ಯಾವುದೇ ಆದ್ರೂ ಇನ್ನು ಕಲಿಯಕ್ಕೆ ಅವಕಾಶ ಇರುತ್ತೆ. ಆಯ್ತಾ? ಸೊ ನಾವು ಎಲ್ಲಿವರೆಗಿರ್ತೀವೋ ಅಲ್ಲಿ ತನಕ ನಮ್ಮ ಮನಸ್ಸನ್ನು ಓಪನ್ ಆಗಿ ಇಟ್ಕೊಂಡಿದ್ರೆ ನಿರಂತರವಾಗಿ ಕಲಿಕೆ ಆಗತ್ತೆ, ನಿರಂತರವಾಗಿ ಸಾಧನೆ ಆಗತ್ತೆ. ಆಗ ನಮಗೆ ಜೀವನದಲ್ಲಿ ಎಲ್ಲವನ್ನ ಅರ್ಥಪೂರ್ಣವಾಗಿರುತ್ತೆ. ಸೊ ಇವನ್ ಸರ್ವಿಸ್ ಮಾಡಬೇಕಾದ್ರೂ ನಾವು ಯೋಚನೆ ಮಾಡ್ಬೇಕು, ಸರ್ವಿಸ್ ಇಂದ ಏನೋ ಆಶ್ರಮಕ್ಕೆ ಉದ್ಧಾರ ಆಗ್ತಾ ಇದೆ ಅನ್ಕೊಂಬಿಡಿ, ಅಥವಾ ಸರ್ವಿಸ್ ಇಂದ ನೀನ್ ಏನೋ ಮಾಡ್ತಾ ಇದ್ದೀರಾ, ಯಾವ್ದೋ ಒಂದು ಆಸ್ಪತ್ರೆಗೆ ಹೋಗ್ಬಿಟ್ಟು ಎಲ್ಲ ಪೇಷಂಟ್ಸ್ ಕೊಟ್ಟು ಬಂದ್ರಿ ಅಂದ್ರೆ ಅವ್ರು ಉದ್ಧಾರ ಆಗ್ತಾ ಇದಾರೆ ಅಂತಲ್ಲ. ನೀವಿಲ್ದೇ ಇದ್ರು, ಸ್ವಾಮೀಜಿ ಹೇಳ್ತಾರೆ, ನೀವಿಲ್ದೇ ಇದ್ರು ಈ ಪ್ರಪಂಚ ನಡೆಯುತ್ತಪ್ಪ. ಆಯ್ತಾ? ನೀವ್ ಅದ್ ಮಾಡದೇ ಇದ್ರು ಅವ್ರು ಬದುಕ್ತಿದ್ರು. ನೀವು ಹೋಗಕ್ ಮುಂಚೆ ಅವ್ರಿಗೆ ಊಟ ಇರ್ಲಿಲ್ವಾ? ಇಲ್ಲ. ನೀವು ಊಟಕ್ ಮುಂಚೆ ಈ ಆಶ್ರಮ ಇರ್ಲಿಲ್ವಾ? ನಡೀಲಿಲ್ವಾ? ನಡೀತು. ಆದ್ರೆ ಇವತ್ತು ನಾವು ಮಾಡೋದ್ರಿಂದ ನಮಗೆ ಸಮಾಧಾನ ಸಿಗುತ್ತೆ, ನಮಗೆ ಹೆಗ್ಗಳಿಕೆ ಸಿಗುತ್ತೆ, ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗತ್ತೆ, ನಮ್ಮ ಗುರಿಯ ಸಾಧನೆ ಆಗತ್ತೆ. ಅದರಿಂದ ನಾವು ಏನೇ ಕೆಲಸ ಮಾಡಿದ್ರು ನಮಗೋಸ್ಕರನೇ ಮಾಡ್ತಿರೋದು, ಅದರಿಂದ ಲಾಭ ಬರೋದು ನಮ್ಗೇನೆ. ಇದು ಜ್ಞಾಪ ಇರಲಿ. ಇದಕ್ಕೆ ಯಾವಾಗ್ಲೂ ಬೇಕಾಗಿರೋದು ನಿಮ್ಮ ಶ್ರದ್ಧೆ. ನೀವು ಎಲ್ಲಿವರೆಗೂ ನಿಮ್ಮ ಸ್ಟ್ರೆಂತ್ ಜ್ಞಾಪಕ ಇಟ್ಕೋತೀರಾ, ಎಲ್ಲಿವರೆಗೂ ನಿಮ್ಮ ಫಿಯರ್ಲೆಸ್ನೆಸ್ ಇರುತ್ತೆ, ವಿಲ್ ಪವರ್ ಜಾಸ್ತಿ ಮಾಡ್ಕೊಂಡು, ಹಾಗೂ ಎಲ್ಲಿವರೆಗೂ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನೀವು ಯಾವಾಗ್ಲೂ ಎಲ್ಲವನ್ನ ಸಾಧನೆ ಮಾಡ್ತೀರಾ. ಅದು ಕರ್ಮಯೋಗ ಇದೆ. ಆಗ ನಿಮ್ಗೆ ಕೊನೆಯಲ್ಲಿ ಅನ್ಸುತ್ತೆ ಈ ಜೀವನ ನಿಜವಾಗ್ಲೂ ಚೆನ್ನಾಗಿತ್ತಪ್ಪ, ಸಾರ್ಥಕವಾಗಿತ್ತು. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಪರವಾಗಿಲ್ಲ, ನಾನು ಇನ್ನೂ 100 ಜನ್ಮ ಎದ್ದು ಬರ್ತೀನಿ, 4 ಜನ್ಮ ಆದ್ರೂ ಪರವಾಗಿಲ್ಲ, ಎದ್ದು ಬರ್ತೀನಿ ನಾನು. ಕೊನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಇನ್ನೂ ನರಳ್ತಿರೋದನ್ನ ನಾಶ ಮಾಡಕ್ಕಾಗತ್ತೆ, ಅಥವಾ ಅವನ ನರಳುವಿಕೆಯನ್ನ ನಿಲ್ಲಿಸ್ಲಿಕ್ಕಾಗತ್ತೆ ಅಂತಂದ್ರೆ ನಾ ಮತ್ತೆ ಹುಟ್ಟು ಬರ್ತೀನಿ ಅಂತ ಅವ್ರಿಗೆ ಬೇಜಾರೇ ಇಲ್ಲ ಹುಟ್ಟು ಬರಕ್ಕೆ, ಅಲ್ವಾ? ಅಂತ ಒಂದು ಪರಿಪೂರ್ಣವಾದಂತ ಅರ್ಥಪೂರ್ಣವಾದಂತ ಜೀವನ ನಡೆಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಈಗ? ಓಕೆ. ಸೊ ಯಾವತ್ತು ನಿಮ್ಗೆ ನಿಮ್ಮ ಐಡೆಂಟಿಟಿ ಯಾರು, ನೀವು ಅಮೃತಸ್ಯ ಪುತ್ರರು. ಅದರಿಂದ ನಿಮ್ಮ ಭರವಸೆ ನಿಮ್ಮ ಮೇಲೆ ಇರಬೇಕು. ಎರಡನೇದು ಲಕ್ಷ್ಯವನ್ನ ಹುಡುಕೋಬೇಕು. ಆಯ್ತಾ? ಸುಮ್ಮನೆ ಕೂತಿದ್ರೆ ಜೀವನ ಹಂಗೆ ಹೋಗ್ಬಿಡುತ್ತೆ, ಡಿಫಾಲ್ಟ್ ಜೀವನ ಆಗುತ್ತೆ, ಡಿಸೈನ್ ಜೀವನ ಆಗಲ್ಲ, ಅಲ್ವಾ?
ಕಾನ್ಸಂಟ್ರೇಷನ್, ಶ್ರದ್ಧೆ. ಯಾಕೆ ಶ್ರದ್ಧೆ ಅಂತ ಹಾಕಿದೀನಿ ಅಂದ್ರೆ ಅದ್ರಲ್ಲಿ ಆಕ್ಷನ್ ಇದೆ. ಕಾನ್ಸಂಟ್ರೇಷನ್ ಅಂದ್ರೆ ಬರೀ ಸುಮ್ನೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು ಆಯ್ತಪ್ಪ ಅಂತ ಅನ್ಕೋಬೇಡ, ಆಯ್ತಾ? ಆಕ್ಷನ್ ಇರ್ಬೇಕು. ಆಮೇಲೆ ನಿನ್ನ ಮುಖಚರ್ಯಕ್ಕಿಂತ ಇಂಪಾರ್ಟೆಂಟು ಚಾರಿತ್ರ್ಯ. ಯಾವಾಗ ಚಾರಿತ್ರ್ಯ ಬೆಳೆಯುತ್ತೆ? ಈ ರೀತಿ ಧರ್ಮ ಮತ್ತು ಮೋಕ್ಷವನ್ನ ಅರ್ಥ ಮಾಡಿಕೊಂಡು ಕಾಮ ಮತ್ತು ಅರ್ಥವನ್ನ ಗಳಿಸಿದ್ರೆ ಆಗ ಖಂಡಿತ ನಿನ್ನ ಚಾರಿತ್ರ್ಯ ಚೆನ್ನಾಗಿರತ್ತೆ, ಯಾವಾಗ್ಲೂ ನಿಂಗೆ ಮನ್ನಣೆ ಇರತ್ತೆ. ಅಂತ ಕೆಲಸವನ್ನ ಮಾಡಿದಾಗ ಮಾತ್ರ ನಾವು ಅರ್ಥಪೂರ್ಣ ಜೀವನವನ್ನ ನಡೆಸ್ಲಿಕ್ಕಾಗೋದು. ಅರ್ಥ ಆಯ್ತಾ? ಸೊ ನಾವು ಒಂದೇ ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಹೇಗೆ ಇದನ್ನ ಪಳಗ್ಸಂಗಂತ. ಇದೆಲ್ಲ ಒಂದು ಕೋಳಿ ಮತ್ತೆ ಒಂದು ಹಂದಿ ತುಂಬಾ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಂತೆ. ಹಂದಿ, ಹೌದು ಕರೆಕ್ಟ್, ಹಂದಿ. ಕೋಳಿ ಮತ್ತು ಹಂದಿ ಫ್ರೆಂಡ್ ಆಗ್ಬಿಟ್ಟಿದ್ವಂತೆ. ಖುಷಿ ಆಗ್ತಾ ಇದೆ ಅಲ್ವಾ? ಇಲ್ಲಿ ಮನುಷ್ಯರೇ ಫ್ರೆಂಡ್ ಆಗಲ್ಲ, ಕೋಳಿ ಮತ್ತು ಹಂದಿ ಎಲ್ಲ ಫ್ರೆಂಡ್ ಆಗ್ತಾ ಇದಾರೆ ಅಂತ. ಓಕೆ, ತುಂಬಾ ಫ್ರೆಂಡ್ಸು. ಹೆಂಗು ಇಲ್ಲ ಗೊತ್ತಲ್ಲ, ಈ ಲಾಲ್ ಬಾಗಲ್ಲೆಲ್ಲ ಓಡಾಡ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಕೊನೆ ಕಡೆ MTR ಹೋಗ್ತೀವಿ. ಕರೆಕ್ಟ್. ಎಲ್ಲಿಗೆ ಹೋಗ್ತೀರಾ? MTR. ಯಾಕಂದ್ರೆ ಲಾಲ್ ಬಾಗ್ ಎದುರುಗಡೆ MTR ಇದೆ. ಪಾಪ ಅವುಗಳು ಹಂಗೇನೆ ಕುಟ್ಕೊಂಡು ಎಲ್ಲ ಮಾಡ್ಕೊಂಡು. ಸೊ ಅಲ್ಲಿ ಒಂದ್ ಸ್ವಲ್ಪ MTR ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಬರೀ ವೆಜಿಟೇರಿಯನ್ ರೆಸ್ಟೋರೆಂಟ್, ನಮ್ದು ನಾನ್ ವೆಜ್ ರೆಸ್ಟೋರೆಂಟ್ ಅದು, ಆಯ್ತಾ? ಸೊ ಕೋಳಿ ಮತ್ತೆ ಹಂದಿ ಎರಡು ಫ್ರೆಂಡ್ಸು ಮಾತಾಡ್ಕೊಂಡು ಕೊನೆಗೆಲ್ಲ ಸುಸ್ತಾಯ್ತು, ವಾಕಿಂಗ್ ಮಾಡಿ ಒಂದು ಹೋಟ್ಲಿಗೆ ಹೋದ್ವಂತೆ. ಹೋಟ್ಲ್ ಹೋದ್ಮೇಲೆ ಏನ್ ಮಾಡಿದ್ರು? ನಾರ್ಮಲ್ ಆಗಿ ಹೋಟ್ಲ್ ಹೋದ ತಕ್ಷಣ ಏನ್ ಮಾಡ್ತೀಯ ನೀನು? ಆರ್ಡರ್ ಮಾಡ್ತೀಯ. ಆರ್ಡರ್ ಸುಮ್ಮನೆ ಮಾಡ್ತೀಯಾ? ಮೆನು. ಕರೆಕ್ಟ್. ಏನ್ ಕೇಳ್ತೀಯಾಳು? ಮೆನು ಕಾರ್ಡ್ ಕೇಳ್ತೀಯ. ಮೆನು ಕಾರ್ಡ್ ಕೇಳ್ತಂತೆ. ಸೊ ಮೆನು ಕಾರ್ಡ್ ಕೇಳ್ತಂತೆ. ಅದ್ ನೋಡಿದ್ರಂತೆ, ನೋಡ್ತಾ ಬಂದಂತೆ 2x ಟು ಆರ್ಡರ್ 10 rupees ಅಂತಿತ್ತಂತೆ. ಸಖತ್ ಖುಷಿ ಆಗೋಯ್ತಂತೆ ಅದಕ್ಕೆ. ಮೋಸ್ಟ್ಲಿ ಅದು ಹಳೆ ಕಾಲ, 100 ರೂಪಾಯಿ ಆಗಿರ್ಬೇಕು ಈಗ ಅಲ್ವಾ? 2x ಟು ಆರ್ಡರ್. ಅದಕ್ಕೆ 2x ಟು ಆರ್ಡರ್ ಅಂದ್ರೆ ನೋಡು, ಅದಕ್ಕೆ ಹೇಳ್ಕೊಂತಂತೆ. ಮಾಮೂಲಿ ನಾವು ಫ್ರೆಂಡ್ ಜೊತೆ ಚಂಬ ಕೊಚ್ಕೊಳ್ಳೋದು ಇದ್ದೇ ಇರುತ್ತಲ್ಲ, ಅದಕ್ಕೆ ಅದು ಹಂದಿ ಹತ್ರ ಹೇಳ್ತಂತೆ, ನೋಡು ನನ್ ಮೊಟ್ಟೆಗೆ ಎಷ್ಟು ಬೆಲೆ ಇದೆ ನೋಡ, 5 ರೂಪಾಯಿ ಒಂದೊಂದು, 2 ಮೊಟ್ಟೆ 10 ರೂಪಾಯಿ ಅನ್ನತ್ತೆ. ಆಯ್ತಾ? ಖುಷಿ ಆಯ್ತಾ? ಹಿಂಗೆ ಮೆನು ಕಾರ್ಡ್ ನೋಡ್ತಾ ಇತ್ತಂತೆ. ಆಮೇಲೆ ನೋಡ್ತಂತೆ, ಎಗ್ ವಿತ್ ಬೀಕನ್ 100 rupees ಅಂತಿತ್ತಂತೆ. 1 egg with bacon 100 rupees ಅಂತ. ಸಿಟ್ಟೆ ಬಂದ್ಬಿಡ್ತಂತ ಅದಕ್ಕೆ. 2x ಟು ಆರ್ಡರ್ 10 rupees. 1 egg with bacon 100 rupees. ನೋಡಪ್ಪ, ಇತ್ತನ್ ಜಂಬ ಕೊಚ್ಕೊಂಡಿತ್ತು. ನನ್ ಮೊಟ್ಟೆಗೆ 5 ರೂಪಾಯಿ ಬೆಲೆ ನೋಡು, 2 ಮೊಟ್ಟೆಗೆ 10 ರೂಪಾಯಿ ನೋಡು ಅಂತ. ಈಗ ನೋಡ್ದ ಅಂತಂದ್ರೆ 5 ರೂಪಾಯಿ. ಬೀಕನ್ ಅಂದ್ರೆ ಏನು? ಹಂದಿ ಮಾಂಸ. ಹಂದಿ ಮಾಂಸಕ್ಕೆ ಎಷ್ಟಿಡು? 95 ರೂಪಾಯಿ. ಇಲ್ಲ ಇದಕ್ ಮಾತ್ರ 5 ರೂಪಾಯಿ. ಆಗ ನೋಡ್ತಂತೆ, ಆಗ ಸಖತ್ ಸಿಟ್ಟು ಬಂದ್ಬಿಡ್ತಂತ ಅದಕ್ಕೆ. ಕರಿಯ ವೇಟರ್ನ ಕೈಲಿ, ಅವನ್ ಯಾರೋ ಅವನು, ನಂದಕ್ ಮಾತ್ರ 10 ರೂಪಾಯಿ ಹೇಳ್ತಾನೆ, ನಿಂದನ್ನು ಸೇರಿಸ್ಬಿಟ್ಟು 100 ರೂಪಾಯಿ ಹೇಳ್ತಾನೆ ಅಂತ ಸಿಟ್ಟು ಬಂದು ಕೂಗಾಡಕ್ ಶುರು ಮಾಡ್ತಂತೆ. ಆಗ ಫ್ರೆಂಡ್ ಅಲ್ವಾ ಹಂದಿ ಸಮಾಧಾನ ಮಾಡ್ತಂತೆ, ಬೇಜಾರು ಮಾಡ್ಕೋಬೇಡ ಕಣೋ, ಯಾಕೆ ಹಿಂಗೆಲ್ಲ ನೀ ಕೂಗಾಡ್ತಿದ್ಯಾ? ನೀನ್ ಮಾಡಿರೋದು ಕರೆಕ್ಟೇ, ಅವ್ರು ಮಾಡಿರೋದು ಕರೆಕ್ಟೇ, ನೀನ್ ಹೇಳ್ತಿರೋದು ಸರಿನೇ, ಅದು ಬರ್ದಿರೋದು ಸರಿನೇ ಅಂತೆ. ಏನೋ ಎಲ್ಲಾನು ಸರಿ ಹೋಗುತ್ತೆ. ನೋಡೋ ಕೋಳಿ, ನೀನು ಮೊಟ್ಟೆನ್ ಇಟ್ಟಿದ್ಯಾ, ಸೊ ಯುವರ್ ಇನ್ವಾಲ್ವ್ಡ್ ವಿತ್ ದ ಎಗ್ಸ್. ಓಕೆ. ಬೀಕನ್ ಅಂದ್ರೆ ಏನ್ ಹೇಳು? ಹಂದಿನೇ ಕರ್ಗೋಗಿದೆ ಇದ್ರೊಳಗೆ, ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದೆ. ಸೊ ಯು ಆರ್ ಇನ್ವಾಲ್ವ್ಡ್ ವಿತ್ ದ ಎಗ್ಸ್, ಬಟ್ ಐ ಆಮ್ ಕಮಿಟೆಡ್ ಟು ಇಟ್ ಅಂತ. ಸೊ ನಿಮಗೆ ಯಾವುದೇ ಗುರಿಗೆ ಸುಮ್ಮನೆ ನಾನು ಇನ್ವಾಲ್ವ್ ಆಗಿದ್ರೆ 10 ರೂಪಾಯಿ ಬೆಲೆ ಸಿಗುತ್ತೆ. ಯಾವುದೇ ಗುರಿಗೆ ನಿಮ್ಮನ್ನ ನೀವು ಸಮರ್ಪಿಸ್ಕೊಂಡ್ರೆ ಎಷ್ಟು ಬೆಲೆ ಸಿಗುತ್ತೆ? 95 ರೂಪಾಯಿ. ಅಂದ್ರೆ ಅರ್ಥ 19 times more. If you are involved with your goal, its value is 5 rupees. If you are committed to your goal, you are completely dedicated to your goal, the value will be 95 rupees. 19 times more. So you have to decide how you can make it more meaningful by being committed to your goal rather than just being involved with the goal. Okay? Thank you.
ಸರ್ ನೀವು ಹೇಳ್ದಂಗೆ ಎರಡನ್ನು ಬ್ಯಾಲೆನ್ಸ್ ಇಕ್ಕೋಬೇಕಾ ಸರ್? ಅರ್ಥ ಕಾಮ ಒಂದ್ ಸೈಡು, ಮತ್ತೆ ಧರ್ಮ ಮತ್ತೆ ಮೋಕ್ಷ ಒಂದ್ ಸೈಡು. ಎರಡು ಬ್ಯಾಲೆನ್ಸ್ ಆಗಿದ್ರೆ ಒಳ್ಳೆ ಜೀವನ ನಡ್ಸಕ್ಕಾಗುತ್ತಾ ಸರ್? ಬ್ಯಾಲೆನ್ಸ್ ಅಂದ್ರೆ ಸ್ವಲ್ಪ ಹಿಂಗೆ ಹಿಂಗೆ ಓಡಾಡ್ತಿರುತ್ತೆ ಅಂತ ಅಲ್ವಾ? ಫಿಸಿಕಲ್ ಬ್ಯಾಲೆನ್ಸ್ ಅಂತ ನೀವು ನೋಡಿದ್ಯಲ್ವಾ? ತಕ್ಕಡಿ ಹೆಂಗಿರುತ್ತೆ ಹೇಳು? ಅದು ಸ್ವಲ್ಪ ಹಿಂಗೋಗುತ್ತೆ 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 ಅಂತ. ಹಂಗಾಗ ನಿನ್ನ ಗುರಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಧರ್ಮ ಮತ್ತು ಮೋಕ್ಷ ಇಂಪಾರ್ಟೆಂಟ್ ಪಿಲ್ಲರ್. ಅದು ಭದ್ರವಾಗಿರ್ಬೇಕು, ಗೊತ್ತಾಯ್ತಾ? ಅದ್ರಲ್ಲಿ ನೀನು ಹಿಂಗೆ ಹಿಂಗೆ ಓಡಾಡಕ್ ಬಿಟ್ರೆ ನಿನ್ ಇದು ತೊಟ್ಲು ತೂಗಲ್ಲ, ಹೌದಾ? ಸೊ ಕಾಮ ಮತ್ತು ಅರ್ಥ ಬ್ಯಾಲೆನ್ಸ್ ಆಗ್ತಾ ಇರ್ಬೇಕು. ಯಾಕೆಂದ್ರೆ ನಿನ್ನ ಆಸೆಗೆ ಎಷ್ಟಿದೆಯೋ ಅದರ ಅವಶ್ಯಕತೆಗೆ ಇರ್ತಕ್ಕಂಥ ಅರ್ಥವನ್ನ ಪಡ್ಕೋಬೇಕು. ಸತ್ಯನಾ? ಅರ್ಥ ಮತ್ತು ಕಾಮ ಇದೆಯಲ್ಲ, ಇದು ಬ್ಯಾಲೆನ್ಸಿಂಗ್ ಆಕ್ಟ್. ಅತಿ ಆಸೆ ಇಟ್ಕೊಂಡು ಹಣ ಇಲ್ಲ ಅಂತಂದ್ಬಿಟ್ಟು ಬೇರೆಯವ್ರಿಗೆ ದರೋಡೆ ಮಾಡೋದಲ್ಲ, ಆಯ್ತಾ? ಅಥವಾ ತುಂಬಾ ಮೈಸರ್ಲಿಯಾಗಿ ಜಿಪುಣ ಶೆಟ್ಟಿಯಾಗಿ ಸಿಕ್ಕಾಪಟ್ಟೆ ಹಣ ಇಟ್ಕೊಂಡು ಏನೂ ಜೀವನದಲ್ಲಿ ಸಾಧನೆ ಮಾಡದೆ ಕೂತಿರೋದು ಅಲ್ಲ. ಅದೆರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಆದ್ರೆ ಧರ್ಮ ಮತ್ತು ಮೋಕ್ಷಕ್ಕೆ ಇಟ್ ಈಸ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಇವೆರಡನ್ನು ಭದ್ರವಾಗಿ ಊರಿರ್ಬೇಕು. ಧರ್ಮ ಅಂದ್ರೆ ಪರರು ನನ್ನಂತೆ ಅಂತ ಭಾವಿಸಿ ಅವರಿಗೆ ಅವಕಾಶಗಳನ್ನ ಕೊಡ್ಕೊಂಡು ಅವರಿಗೆ ಅಡಚಣೆಯನ್ನು ಉಂಟು ಮಾಡದೆ ನನ್ನ ದಾರಿಯನ್ನ ನಾನು ಹುಡ್ಕೊಳ್ಳುವಂತ ಪರಿಶ್ರಮ ಮತ್ತು ಶ್ರದ್ಧೆ ನಿರಂತರವಾಗಿ ಗಟ್ಟಿಯಾಗಿ ಕೂರ್ಬೇಕು. ಅದೇ ರೀತಿ ಈ ಅರ್ಥ ಮತ್ತು ಕಾಮಕ್ಕೆ ಯಾವುದೇ ಪ್ರಮಾಣದಲ್ಲಿದ್ರೂ ಗುಲಾಮಗಿರಿಯನ್ನ ತೊಡೆದು ಹಾಕಿ ನಿಂತ್ಕೊಳ್ಳೋದು ಪರ್ಫೆಕ್ಟ್ ಆಗಿರ್ಬೇಕು. ಸೊ ಇದು ಎರಡು ಗಟ್ಟಿಯಾಗಿ ನಿಂತಿರ್ಬೇಕು. ಅರ್ಥ ಮತ್ತು ಕಾಮ ಬ್ಯಾಲೆನ್ಸ್ ಮಾಡ್ಬೇಕು. ಆಗ್ಬೋದಾ?